Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಅಡ್ವಾನ್ಸ್ಡ್ ಇಂಗ್ಲಿಷ್ ಫ್ರೇಸಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಅದರ ಅಂಡರ್ದಲ್ಲಿ ಬರುವಂಥ 4 ಟೆನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾವು ಗ್ರಾಮರ್ ಟಾಪಿಕ್ದಲ್ಲಿ ಟೆನ್ಸನ್ನು ಶುರು ಮಾಡಿದ್ದೀವಿ. ಇವೆಲ್ಲ ಪಾಸ್ಟ್ ಟೆನ್ಸ್ಗಳನ್ನು ಮುಗಿಸಿದ್ದೀನಿ. ಅಂದರೆ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಬಿಫೋರ್ ದ್ಯಾಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ಪಾರ್ಟ್ ಅಂತಲೂ ನೀವು ಇದಕ್ಕೆ ಕರಿಬೋದು. ಓಕೆ, ಅಡ್ವಾನ್ಸ್ಡ್ ಇಂಗ್ಲಿಷ್ ಫ್ರೇಸಸ್. ಈ ಕೆಲವೊಂದಿಷ್ಟು ಫ್ರೇಸಸ್ಗಳನ್ನು, ಗ್ರೂಪ್ ಆಫ್ ವರ್ಡ್ಸ್ಗಳನ್ನು ಮಾತಾಡುವಾಗಾದ್ರಾಯಿತು, ಬರೆಯುವಾಗಾದ್ರಾಯಿತು ಯೂಸ್ ಮಾಡಿದ್ರೆ ಇಂಗ್ಲೀಷ್ ಭಾಳ ಬ್ಯೂಟಿಫುಲ್ ಆಗಿ ಇರ್ತದೆ. ನಿಮ್ಮ ಭಾಷೆ ಅಡ್ವಾನ್ಸ್ಡ್ ಲೆವೆಲ್ ಇದೆ ಅಂತ ಅರ್ಥ. ಹೆಚ್ಚು ನ್ಯೂಸ್ ಪೇಪರ್ಗಳನ್ನು ಓದೋದ್ರಿಂದ ಈ ಅಡ್ವಾನ್ಸ್ಡ್ ಫ್ರೇಸಸ್ಗಳು ಗೊತ್ತಾಗ್ತಾವ. ಅದಕ್ಕೆ ನ್ಯೂಸ್ ಪೇಪರ್ ಓದುವ ರೂಢಿಯನ್ನು ಇಟ್ಕೊಳ್ಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ನಾವು. ಎನ್ ಏಜ್ ಓಲ್ಡ್ ಕಸ್ಟಮ್. ನೋಡ್ರಿ, ಎನ್ ಏಜ್ ಓಲ್ಡ್ ಕಸ್ಟಮ್, ಹಳೆಯ ಸಂಪ್ರದಾಯ, ಬಹಳ ಹಳೆಯ ಸಂಪ್ರದಾಯ, ಪುರಾತನ ಆಚರಣೆಗಳು ಅಂತ ಅಂತೀವಲ್ಲ ನಾವು, ಅದಕ್ಕೆ ಏಜ್ ಓಲ್ಡ್ ಕಸ್ಟಮ್ ಅಂತಾರೆ ಇಂಗ್ಲೀಷ್ನಲ್ಲಿ. ಎನ್ ಏಜ್ ಓಲ್ಡ್ ಕಸ್ಟಮ್. ಓಲ್ಡ್ ಕಸ್ಟಮ್ ಅಂತ ಹೇಳೋದಕ್ಕಿಂತನೂ ಈ ಥರ ಫ್ರೇಸನ್ನು ಯೂಸ್ ಮಾಡ್ಬೇಕು. ಎನ್ ಏಜ್ ಓಲ್ಡ್ ಕಸ್ಟಮ್ ಅಂತ ಹೇಳ್ಬೇಕು. ನಾವು ಯೂಶ್ವಲಿ ಏನಂತ ಮಾತಾಡ್ತೀವಿ, ಯಾನ್ ಏಜ್ ಓಲ್ಡ್ ಕಸ್ಟಮ್ ಅಂದ್ಬಿಡ್ತೀವಿ. ಓಕೆ, ಅಥವಾ ಎನ್ಶಿಯಂಟ್ ಕಸ್ಟಮ್ ಅಂತ ತಪ್ಪಾಗಿ ಹೇಳ್ತಾ ಇರ್ತೀವಿ ಒಮ್ಮೊಮ್ಮೆ. ಹೀಗಾಗಿ ಕೆಲವೊಂದಿಷ್ಟು ಫ್ರೇಸಸ್ಗಳನ್ನು, ಗ್ರೂಪ್ ಆಫ್ ವರ್ಡ್ಸ್ ಅಂತ, ಇವುಗಳನ್ನು ಭಾಳ ಕರೆಕ್ಟಾಗಿ ಬಳಸಬೇಕಾಗತ್ತೆ. ಇಂಗ್ಲೀಷ್ ಆವಾಗ ಭಾಳ ಬ್ಯೂಟಿಫುಲ್ ಆಗಿರ್ತದೆ. ಭಾಳ ಹಳೆಯ ಸಂಪ್ರದಾಯ, ಈ ಸೆಂಟೆನ್ಸ್ಗಳಲ್ಲಿ ಬಳಸಿರ್ತಾರೆ. ಇವನು ಮಾತಾಡುವಾಗೂ ಸ್ಪೀಕರ್ಸ್ ಇರ್ತಾರಲ್ಲ, ಇಂಥ ಫ್ರೇಸಸ್ಗಳನ್ನು ಬಳಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ರೆಸ್ಪೆಕ್ಟಿಂಗ್ ಎಲ್ಡರ್ಸ್ ಈಸ್ ಆನ್ ಏಜ್ ಓಲ್ಡ್ ಕಸ್ಟಮ್ ಇನ್ ಇಂಡಿಯಾ, ಲೈಕ್ ದಿಸ್. ಓಕೆ, ಬಹಳ ಹಳೆಯ ಸಂಪ್ರದಾಯ, ಪುರಾತನ ಆಚರಣೆ ಅಂತ ಹೇಳಾಕ ಯಾನಿ ಏಜ್ ಓಲ್ಡ್ ಕಸ್ಟಮ್ ಅಂತ ಹೇಳ್ತಾರೆ. ನೆಕ್ಸ್ಟ್, ದಿಸ್ ಜಂಕ್ಚರ್, ಎಟ್ ದಿಸ್ ಟೈಮ್ ಅಂತಲೂ ಅನ್ಬೋದು. ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ. ಈಗ ಇದನ್ನು ಹೇಳ್ಬೋದು, ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಈ ಸಮಯದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ. ಇದನ್ನಾದ್ರೂ ಬಳಸ್ಬೋದು, ಈ ಹಂತದಲ್ಲಿ. ಓಕೆ, ಈ ಥರ ಎಟ್ ದಿಸ್ ಟೈಮ್, ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಎಟ್ ದಿಸ್ ಜಂಕ್ಚರ್, ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಕ್ಯಾನಾಟ್ ಡೂ ಇಟ್. ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ನಾನು ಮಾಡಲಾರೆ, ಲೈಕ್ ದಿಸ್. ಸೊ ಎಟ್ ದಿಸ್ ಜಂಕ್ಚರ್, ಈ ಸಂದರ್ಭದಲ್ಲಿ, ಈ ಹಂತದಲ್ಲಿ. ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಈ ಸಮಯದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ. ಎನ್ ಆಕ್ಟ್ ಆಫ್ ಗ್ರಾಸ್ ನೆಗ್ಲಿಜೆನ್ಸ್ ಅಂತಾರೆ. ಎನ್ ಆಕ್ಟ್ ಆಫ್ ಗ್ರಾಸ್ ನೆಗ್ಲಿಜೆನ್ಸ್ ಅಂದರೆ ತೀವ್ರ ನಿರ್ಲಕ್ಷ್ಯದ ಕೃತ್ಯ, ಬಹಳ ನಿರ್ಲಕ್ಷ್ಯ ವಹಿಸಿಬಿಡೋದು. ಓಕೆ, ನೆಗ್ಲೆಕ್ಟ್ ಮಾಡೋದು ಅಂತಾರಲ್ಲ, ಭಾಳ ನೆಗ್ಲೆಕ್ಟ್ ಮಾಡ್ತಾನ್ರಿ ಅವ. ಓಕೆ, ವಿಪರೀತವಾಗಿ ನೆಗ್ಲೆಕ್ಟ್ ಮಾಡ್ತಿರ್ತಾರಲ್ಲ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ಏನಾದರೂ ಇರಲಿ, ಅದಕ್ಕೇನಂತಾರೆ, ಈ ಗ್ರಾಸ್ ಆಫ್ ನೆಗ್ಲಿಜೆನ್ಸ್ ಅಂತಾರೆ. ಕೋರ್ಟ್ನಲ್ಲಿ ಅಥವಾ ಈ ಗೌರ್ಮೆಂಟ್ದಲ್ಲಿ ಇದನ್ನು ಬಳಸ್ತಿರ್ತಾರೆ, ಅಥವಾ ನ್ಯೂಸ್ ಪೇಪರ್ದಲ್ಲಿ ಕಾಮನ್ ಆಗಿ ಬಳಕೆ ಮಾಡುವಂಥ ಫ್ರೇಸಸ್ಗಳಿವು. ಓಕೆ, ಏನು, ಎನ್ ಆಕ್ಟ್ ಆಫ್ ಗ್ರಾಸ್ ನೆಗ್ಲಿಜೆನ್ಸ್ ಅಂದ್ರೆ ಬಹಳಷ್ಟು ನೆಗ್ಲೆಕ್ಟ್ ಮಾಡಿಬಿಡೋದು, ನಿರ್ಲಕ್ಷ್ಯ ವಹಿಸಿಬಿಡೋದು, ತೀವ್ರ ನಿರ್ಲಕ್ಷ್ಯದ ಕೃತ್ಯ ಅನ್ನಂಗೆ. ಓಕೆ, ಎನ್ ಅನ್ಎಂಡಿಂಗ್ ಥರ್ಸ್ಟ್, ಅಂತ್ಯವಿಲ್ಲದ ದಾಹ, ತೀರದ ಬಯಕೆ, ಅನ್ಎಂಡಿಂಗ್ ಥರ್ಸ್ಟ್ ಮೀನ್ಸ್ ಹಸಿವು, ಆಸೆ, ಈ ಅರ್ಥದಲ್ಲಿ. ಎನ್ ಅನ್ಎಂಡಿಂಗ್ ಥರ್ಸ್ಟ್, ಅಂತ್ಯವಿಲ್ಲದ ದಾಹ, ತೀರದ ಬಯಕೆ. ಓಕೆ,
ಡಾಕ್ಟರ್ ಫಾಸ್ಟಸ್ ಹ್ಯಾಡ್ ಎನ್ ಅನ್ಎಂಡಿಂಗ್ ಥರ್ಸ್ಟ್. ತೀರದ ಬಯಕೆ, ಅಂತ್ಯವಿಲ್ಲದ ದಾಹ. ಆ ಅರ್ಥದಲ್ಲಿ ಇನ್ನು ಇದಕ್ಕೇನಂತಾರ, ಅಂತ್ಯವಿಲ್ಲದ ದಾಹ ಅಂತ ಹೇಳಕ ಎನ್ ಅನ್ಎಂಡಿಂಗ್ ಥರ್ಸ್ಟ್ ಅಂತಾರ. ಅನ್ಎಂಡಿಂಗ್ ಥರ್ಸ್ಟ್. ನೆಕ್ಸ್ಟ್ ಬರ್ಸ್ಟ್ ಇಂಟು ಟಿಯರ್ಸ್. ಟಿಯರ್ಸ್ನು ಅಂತನು ಅದ ಟಿಯರ್ಸ್ ಆಗಿನೂ ಬಳಸ್ಬೋದು, ಯೂಸ್ ಮಾಡಿನೂ ಬಳಸ್ಬೋದು. ಲಾಫ್ಟರ್ ಅಂತ ಯೂಸ್ ಮಾಡಿನೂ ಬಳಸ್ಬೋದು. ಬರ್ಸ್ಟ್ ಇಂಟು ಲಾಫ್ಟರ್, ಬರ್ಸ್ಟ್ ಇಂಟು ಟಿಯರ್ಸ್. ಆಫ್ಟರ್ ಹಿಯರಿಂಗ್ ದ ಇನ್ಸಿಡೆಂಟ್ he burst into tears as he lost his relatives. Like this, burst into tears, ಕಣ್ಣೀರು ಸುರಿಸಲು ಆರಂಭಿಸು ಅಂದ್ರ ಜೋರಾಗಿ ಅಳಾಕ ಸ್ಟಾರ್ಟ್ ಮಾಡಿಬಿಡೋದು. ಓಕೆ, ಅಥವಾ ಲಾಫ್ಟರ್ ಅಂತ ಬಳಸಿದ್ರೆ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡಿಬಿಡೋದು. ಎರಡಕ್ಕೂ ಬಳಸ್ತಾರೆ. ಹಿ ಬರ್ಸ್ಟ್ ಇಂಟು ಲಾಫ್ಟರ್ ಆಫ್ಟರ್ ಹಿಯರಿಂಗ್ ಎ ಜೋಕ್. ಲೈಕ್ ದಿಸ್. ಇಂಥ ಈ ಸಿಂಪ್ಲಿ ಸೇಯಿಂಗ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಹಿ ಲಾಫ್ಡ್ ಹೆವಿಲಿ, ಸಿಂಪಲ್ ಆಗಿ ಹಿಂಗೆ ಹೇಳೋದಕ್ಕಿಂತಲೂ ಇಂಥ ಪ್ರೇಸಸ್ಗಳನ್ನು ಬಳಸಿದ್ರೆ ಹೆಚ್ಚು ಅಡ್ವಾನ್ಸ್ಡ್ ಲೆವೆಲ್ದಲ್ಲಿ ನಿಮ್ಮ ಇಂಗ್ಲಿಷ್ ಇರ್ತಾತು ಅಂತ. ಓಕೆ, ಲೈಕ್ ದಿಸ್. ಬರ್ಸ್ಟ್ ಇಂಟು ಟಿಯರ್ಸ್, ಬರ್ಸ್ಟ್ ಇಂಟು ಲಾಫ್ಟರ್. ಕಮ್ ಟು ಲೈಮ್ ಲೈಟ್, ಜನಪ್ರಿಯತೆ ಪಡೆಯುವುದು, ಗಮನದ ಕೇಂದ್ರವಾಗುವುದು, ಜನಪ್ರಿಯತೆ ಪಡೆಯುವುದು ಅಂತಾರೆ. ಲೈಮ್ ಲೈಟಿಗೆ ಅದನ್ರಿ ಅವ ಅಂತಾರ ನೋಡ್ರಿ. ಅಂದ್ರೆ ಫಾರ್ ಎಕ್ಸಾಂಪಲ್, ದ ಯಂಗ್ ರೈಟರ್ ಕೇಮ್ ಟು ಲೈಮ್ ಲೈಟ್ ಆಫ್ಟರ್ ವಿನ್ನಿಂಗ್ ಎ ಅವಾರ್ಡ್. ವಿನ್ನಿಂಗ್ ಎ ಅವಾರ್ಡ್, ಎನ್ ಅವಾರ್ಡ್. ಒಬ್ಬ ಯಂಗ್ ರೈಟರ್ ಅವಾರ್ಡ್ ಅನ್ನ ಪಡೆದ ನಂತರ ಜನಪ್ರಿಯತೆಗೆ ಬಂದಂತವ, ಜನಪ್ರಿಯತೆಯನ್ನ ಪಡ್ಕೊಂಡಂತ. ಸೊ ಹಿ ಬಿಕೇಮ್ ಪಾಪ್ಯುಲರ್ ಅಂತ ಅರ್ಥ. ಓಕೆ, ಲೈಮ್ ಲೈಟ್, ಕಮಿಂಗ್ ಟು ಲೈಮ್ ಲೈಟ್ ಅಥವಾ ಕಮ್ ಟು ಲೈಮ್ ಲೈಟ್ ಅಂತಂದ್ರೆ ಗಮನದ ಕೇಂದ್ರವಾಗುವುದು, ನಮ್ಮನ್ನೆಲ್ಲರೂ ಗುರುತಿಸುವುದು. ಹಿ ಈಸ್ ಇನ್ ಲೈಮ್ ಲೈಟ್ ಅಂತಾರ. ಎಲ್ರೂ ಹೆಚ್ಚು ಅವನ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಅಥವಾ ಗಮನ ಕೇಂದ್ರಿತವಾಗುವಂತ ಸ್ಥಿತಿ. ಓಕೆ, ಲೈಕ್ ದಿಸ್, ಜನಪ್ರಿಯತೆ ಪಡೆಯುವುದು. ಕಮ್ ಟು ಲೈಮ್ ಲೈಟ್. ಓಕೆ, ನೆಕ್ಸ್ಟ್. An illustrious career, an illustrious physician, an illustrious teacher, an illustrious writer, career. ಯಾವುದಾದ್ರೂ ನೀವು ಇಲ್ಲಿ ವರ್ಡ್ಸ್ ಅನ್ನ ಆ್ಯಡ್ ಮಾಡಬಹುದು. ಈಗ ಅತ್ಯಂತ ಯಶಸ್ವಿ ಮತ್ತು ಗೌರವಾನ್ವಿತ ವೃತ್ತಿ ಜೀವನ. ಓಕೆ, ಆ ಒಂದು ಪರ್ಟಿಕ್ಯುಲರ್ ವೃತ್ತಿ ಜೀವನಕ್ಕೆ ಗೌರವಾನ್ವಿತ. ಎನ್ ಇಲಸ್ಟ್ರೀಸಿಯಸ್ ಅಂದ್ರೆ ಯಶಸ್ವಿ ಅಥವಾ ಗೌರವಾನ್ವಿತ ವೃತ್ತಿ ಜೀವನ ಅಂತಾರ. ಓಕೆ, ಎನ್ ಇಲಸ್ಟ್ರೀಸಿಯಸ್ ಕರಿಯರ್ ಐತಿ, ಅದಕ್ಕೆ ವೃತ್ತಿ ಜೀವನ. ಇಲಸ್ಟ್ರೀಸಿಯಸ್, ವೆರಿ ಗುಡ್ ಅನ್ನೋದಕ್ಕಿಂತಲೂ, ವೆರಿ ಗುಡ್ ಜಾಬ್ ಅನ್ನೋದಕ್ಕಿಂತಲೂ ಎನ್ ಇಲಸ್ಟ್ರೀಸಿಯಸ್ ಕರಿಯರ್ ಅಂದ್ರೆ ಬಹಳ ಸಕ್ಸಸ್ಫುಲ್ ಕರಿಯರ್ ಅಂತ ಹೇಳಿದಾಗ. ಓಕೆ, ಎನ್ ಇಲಸ್ಟ್ರೀಸಿಯಸ್ ಕರಿಯರ್. ಅಸರ್ಷನ್ ಆಫ್ ಎ ಸೆಕ್ಯುಲರ್ ಟೆನೆಂಟ್. ಇವೆಲ್ಲ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ನೀವು ಸೆಂಟೆನ್ಸ್ ದಲ್ಲಿ ರೈಟರ್ಸ್, ಜರ್ನಲಿಸ್ಟ್, ಆಕ್ಚುಲಿ ಜರ್ನಲಿಸ್ಟ್ ಲ್ಯಾಂಗ್ವೇಜ್ ದಲ್ಲಿ ಹೆಚ್ಚು ಬಳಸ್ತಿರ್ತಾರೆ ಇಂಥ ಪದಗಳನ್ನ. ಅವ್ರು ಬಳಸಿರ್ತಾರ. ಓಕೆ, ಅಂದ್ರೆ ಲ್ಯಾಂಗ್ವೇಜ್ ಹೆಚ್ಚು ಪವರ್ಫುಲ್ ಆಗಿ ಕಾಣ್ತಾ ಹೋಗ್ತದೆ ನಮಗೆ. ಓಕೆ, ಅಸರ್ಷನ್ ಅಂದ್ರೆ ಪ್ರತಿಪಾದನೆ. ಅಸರ್ಟ್ ಅಂತಾರ, ಅಸರ್ಟ್, ಅಸರ್ಟಿವ್, ಅಸರ್ಟ್. ಅಸರ್ಷನ್ ಆಫ್ ಎ ಸೆಕ್ಯುಲರ್ ಟೆನೆಂಟ್ ಅಲ್ಲ, ಟೆನೆಟ್, ಧರ್ಮ ನಿರಪೇಕ್ಷ ತತ್ವದ ಪ್ರತಿಪಾದನೆ. ಓಕೆ, ಸೆಕ್ಯುಲರ್ ಟೆನೆಂಟ್, ಧರ್ಮ ನಿರಪೇಕ್ಷತ ಅಂದ್ರ ಧಾರ್ಮಿಕತೆ ಇಲ್ಲದೇ ಇರುವುದು, ಜಾತಿ ವ್ಯವಸ್ಥೆ ಇಲ್ಲದೇ ಇರುವುದು, ಎಲ್ಲವನ್ನು ದಾಟಿ ಧರ್ಮ ನಿರಪೇಕ್ಷ ತತ್ವದ ಪ್ರತಿಪಾದನೆ. ಅಸರ್ಷನ್ ಆಫ್ ಎ ಸೆಕ್ಯುಲರ್ ಟೆನೆಟ್ ಅನ್ನೋದು ತತ್ವ. ಓಕೆ, ಲೈಕ್ ದಿಸ್. ಅಮಿಡ್, ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡ್ತಿರ್ತಾರ. ಓಕೆ, ಎವ್ರಿಬಡಿ ಪ್ರೇಸ್ಡ್ ಹೀಸ್ ಅಸರ್ಷನ್ ಆಫ್ ಸೆಕ್ಯುಲರ್ ಟೆನೆಟ್. ಅವನ ಒಂದು ಧರ್ಮ ನಿರಪೇಕ್ಷ ತತ್ವದಕ್ಕಾಗಿ ಎಲ್ಲರೂ, ಪ್ರತಿಪಾದನೆಗಾಗಿ ಎಲ್ಲರೂ ಅವನನ್ನು ಹೊಗಳಿದ್ರು. ಲೈಕ್ ದಿಸ್. ಸೊ ಅಮಿಡ್ ವೈಡನಿಂಗ್ ರಿಫ್ಟ್, ಹೆಚ್ಚಾಗುತ್ತಿರುವ ಭಿನ್ನಾಭಿಪ್ರಾಯಗಳ ನಡುವೆ. ಈಗ ಫಾರ್ ಎಕ್ಸಾಂಪಲ್, ಗೋರ್ಮೆಂಟ್ದಲ್ಲಿ ಮಿನಿಸ್ಟರ್ಗಳ ನಡುವೆ, ಮಂತ್ರಿಗಳ ನಡುವೆ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಥವಾ ಮಂತ್ರಿ, ಮುಖ್ಯಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯಗಳು, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ಗಳು ಬರ್ತಾವ. ಓಕೆ,
ಅವಾಗ ಮುಖ್ಯಮಂತ್ರಿಯು ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ಕೋತ ಹೋಗ್ತಿರ್ತಾನ. ಅಂಥ ಸಂದರ್ಭದಲ್ಲಿ ನೀವು ಇಂಥ ಫ್ರೇಸಸ್ಗಳನ್ನು ಯೂಸ್ ಮಾಡ್ಬೋದು. ಅಂಥ ಸಂದರ್ಭ ಅಷ್ಟೇನೆ ಅಲ್ಲ, ಸಾಂದರ್ಭಿಕವಾಗಿ ಎಲ್ಲಿ ಯೂಸ್ ಮಾಡಬೇಕು ಈ ಅರ್ಥ ಬರುವಾಗೆ, ಹೆಚ್ಚಾಗುತ್ತಿರುವ ಭಿನ್ನಾಭಿಪ್ರಾಯಗಳ ನಡುವೆ ಅನ್ನುವ ಅರ್ಥ ಬರುವ ಹಾಗೆ ಎಲ್ಲಿಯಾದರೂ ಯೂಸ್ ಮಾಡ್ಬೋದು. ಅಮಿಡ್ ವೈಡನಿಂಗ್ ರಿಫ್ಟ್ ಅಂತಾರೆ ಅದಕ್ಕೆ. ಓಕೆ, ಅಮಿಡ್ ವೈಡನಿಂಗ್ ರಿಫ್ಟ್ ದ ಚೀಫ್ ಮಿನಿಸ್ಟರ್ ಅಟೆಂಡೆಡ್ ದ ಇನಾಗ್ರೇಷನ್ ಆಫ್ ದಟ್ ಫಂಕ್ಷನ್. ಓಕೆ, ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳ ನಡುವೆಯೂ ಚೀಫ್ ಮಿನಿಸ್ಟರು ಆ ಫಂಕ್ಷನ್ಗೆ ಅಟೆಂಡ್ ಆದರು, ಇನಾಗರೇಷನ್ ಫಂಕ್ಷನ್ಗೆ ಅಟೆಂಡ್ ಆದರು. ಲೈಕ್ ದಿಸ್ ಅಮಿಡ್ ವೈಡನಿಂಗ್ ರಿಫ್ಟ್ ಅಂತಾರೆ. ಅಮಿಡ್ ಅಂದ್ರೆ ನಡುವೆ, ವೈಡನಿಂಗ್ ಅಂದ್ರೆ ಹೆಚ್ಚಾಗುತ್ತಿರುವ, ಇನ್ಕ್ರೀಸಿಂಗ್ ಅನ್ನಂಗೆ. ಇನ್ಕ್ರೀಸಿಂಗ್ ರಿಫ್ಟ್ ಜಗಳ, ರಿಫ್ಟ್ ಅಂದ್ರೆ ಜಗಳ, ಭಿನ್ನಾಭಿಪ್ರಾಯಗಳು, ವಿವಾದಗಳು ಅನ್ನೋ ಅರ್ಥ. ಓಕೆ, ನೆಕ್ಸ್ಟ್ ಬೇರ್ ದ ಬ್ರಂಟ್ ಆಫ್ ಅಂತಾರೆ. ಬೇರ್ ದ ಬ್ರಂಟ್ ಆಫ್ ಹೆಚ್ಚಿನ ಹೊಡೆತ ಅಥವಾ ಪರಿಣಾಮವನ್ನು ಅನುಭವಿಸುವುದು. ಬೇರ್ ದ ಬ್ರಂಟ್ ಆಫ್ ಅಂತಾರೆ. ಫಾರ್ ಎಕ್ಸಾಂಪಲ್, ದ ಫಾರ್ಮರ್ಸ್ ಬೇರ್ ದ ಬ್ರಂಟ್ ಆಫ್ ಡ್ರಾಟ್ ಸಿಚುವೇಶನ್ ಅಥವಾ ಡ್ರಾಟದ ಒಂದು ಹೊಡೆತದ ಪರಿಣಾಮವನ್ನ ರೈತರು ಅನುಭವಿಸಿದರು ಅಂತ, ಅನುಭವಿಸ್ತಾ ಇದ್ದಾರ ಅನ್ನುವ ಅರ್ಥ. ಲೈಕ್ ದಿಸ್. ಓಕೆ, ಬೇರ್ ದ ಬ್ರಂಟ್ ಆಫ್ ಅಂತಾರೆ. ಹೆಚ್ಚಿನ ಹೊಡೆತ ಅಥವಾ ಪರಿಣಾಮವನ್ನು ಅನುಭವಿಸುವುದು, ಬೇರ್ ದ ಬ್ರಂಟ್ ಆಫ್. ಕರಪ್ಷನ್ ಅಲಿಗೇಷನ್ ಸರ್ಫೇಸ್ಡ್ ಅಗೇನೆಸ್ಟ್ ಹಿಮ್. ಈ ತರ ಅಗೇನೆಸ್ಟ್ ಹಿಮ್ ಅಂದ್ರೇನು ಎಕ್ಸಾಂಪಲ್ ಕೊಟ್ಟಿನಿ ನಾನು. ಹಿಮ್ ಆದ್ರೂ ಇರ್ಬೋದು, ಇನ್ಸ್ಟಿಟ್ಯೂಷನ್ ಆದ್ರೂ ಇರ್ಬೋದು, ಹರ್ ಅಂತ ಆದ್ರೂ ಇರ್ಬೋದು. ಓಕೆ, ಅವನ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಹೊರಬಂದವು ಅಂತೀವಲ್ಲ ನಾವು, ಕೇಮ್ ಔಟ್ ಅಂತ ಹೇಳ್ಬಾರ್ದು. ಅದು ಬಹಳ ಆರ್ಡಿನರಿ ಲ್ಯಾಂಗ್ವೇಜ್, ಏನು ಇನ್ಫಾರ್ಮಲ್ ಆಗಿ ಬಳಸ್ತಿರ್ತೀವಿ. ಸರ್ಫೇಸ್ಡ್ ಅನ್ಬೇಕು. ಕರಪ್ಷನ್ ಅಲಿಗೇಷನ್ಸ್, ಭ್ರಷ್ಟಾಚಾರದ ಆರೋಪಗಳು. ಕೇಮ್ ಔಟ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಕೇಮ್ ಔಟ್, ಬೆಟರ್ ಟು ಸೇ ಸರ್ಫೇಸ್ಡ್ ಅಗೇನೆಸ್ಟ್ ಹಿಮ್. ಅವನ ವಿರುದ್ಧ ಹೊರಬಂದು ಅಂತೀವಿ ನೋಡು, ಕನ್ನಡದಲ್ಲಿ ಮಾತಾಡ್ತಿರ್ತೀವಿ. ಭ್ರಷ್ಟಾಚಾರದ ಪ್ರಕರಣ ಬಹಳಷ್ಟು ಹೊರಗೆ ಬಂದು ನೋಡ್ರಿ ಈ ಸಲ ಅಂತಿರ್ತಾರೆ, ಸರ್ಫೇಸ್ಡ್ ಅಂತಾರ ಅದಕ್ಕೆ. ಓಕೆ, ಲೈಕ್ ದಿಸ್. ಕೋರ್ಟೆಡ್ ಕಾಂಟ್ರವರ್ಸಿ, ವಿವಾದವನ್ನು ಆಹ್ವಾನಿಸುವುದು ಅಥವಾ ವಿವಾದಕ್ಕೆ ಕಾರಣವಾದ ಅಂತ ಅರ್ಥ. ಕೋರ್ಟೆಡ್ ಕಾಂಟ್ರವರ್ಸಿ, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡುದು, ಅದು ವಿವಾದಕ್ಕೆ ಎಡೆ ಮಾಡಿ ಕೊಡ್ತದ ಅದು ಸ್ಟೇಟ್ಮೆಂಟ್. ಅದಕ್ಕೆ ಕೋರ್ಟೆಡ್ ಅಂತಾರ. ಅದನ್ನ ಕೋರ್ಟೆಡ್ ಅನ್ನೋದು ವರ್ಬ್ ಆಗಿ ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಹೀಸ್ ಸ್ಟೇಟ್ಮೆಂಟ್ ಕೋರ್ಟೆಡ್ ಕಾಂಟ್ರವರ್ಸಿ, ಅವನ ಹೇಳಿಕೆ ಒಂದು ವಿವಾದವನ್ನ ಸೃಷ್ಟಿ ಮಾಡಿತು ಅಂತ ಅರ್ಥ. ಓಕೆ, ಬಳಸ್ತಿರ್ತಾರೆ. ಡಿಮೊರಲೈಸಿಂಗ್ ಎಫೆಕ್ಟ್, ಮನೋಸ್ಥೈರ್ಯ ಕುಗ್ಗಿಸುವ ಪರಿಣಾಮ, ಮನೋಸ್ಥೈರ್ಯವನ್ನು ಕುಗ್ಗಿಸುವಂತ ಪರಿಣಾಮ, ಅಥವಾ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂತ ಪರಿಣಾಮ, ಅಥವಾ ನಿರುತ್ಸಾಹವನ್ನ ಹೆಚ್ಚಿಸುವಂತ ಪರಿಣಾಮ. ನಿರುತ್ಸಾಹವನ್ನಗೊಳಿಸ್ಬಿಡುದು, ನಿರುತ್ಸಾಹವನ್ನಾಗಿ ಮಾಡಿಬಿಡುವುದು. ಓಕೆ, ಅದಕ್ಕೇನಂತ ಡಿಮೊರಲೈಸಿಂಗ್ ಎಫೆಕ್ಟ್ ಅಂತಾರೆ. ಓಕೆ, his failure in the examination had a demoralizing effect on him. ಓಕೆ, ಅವನ ಒಂದು ಸೋಲು, ಪರೀಕ್ಷೆಯಲ್ಲಿನ ಸೋಲು ಅವನ ಮೇಲೆ ಬಹಳ ಅವನ ಮನೋಸ್ಥೈರ್ಯವನ್ನು ಕುಗ್ಗಿಸಿಬಿಡ್ತು ಅನ್ನೋ ಅರ್ಥದಲ್ಲಿ ಡಿಮೊರಲೈಸಿಂಗ್ ಎಫೆಕ್ಟ್ ಅಂತಾರ. ಡಿಮೊರಲೈಸಿಂಗ್ ಎಫೆಕ್ಟ್. ನೆಕ್ಸ್ಟ್ ಲಾಸ್ಟ್ ಒನ್, ಕ್ರಿಮಿನಲೈಸಿಂಗ್ ಎಫೆಕ್ಟ್, ಭಿನ್ನಾಭಿಪ್ರಾಯವನ್ನು ಅಪರಾಧವೆಂದು ಪರಿಗಣಿಸುವುದು, ವಿರೋಧದ ಧ್ವನಿಯನ್ನು ಅಪರಾಧೀಕರಿಸುವುದು. ಈಗ ಯಾರಾದರೂ ಒಂದು ವಿಷಯದ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ರ, ಆ ಅಭಿಪ್ರಾಯವನ್ನ ಏನ್ ಮಾಡಿದು, ಏನು ಭಿನ್ನಾಭಿಪ್ರಾಯ ಅಂತ ತಿಳ್ಕೊಳ್ಳೋಂಗಿಲ್ಲ, ಅದನ್ನೇನ್ ಮಾಡಿಬಿಡುದು, ಅಪರಾಧ ಅಂತ ತಿಳ್ಕೊಂಡ್ಬಿಡುದು. ಡಿಸೆಂಟ್ ಅಂತಾನು ಬರೀಬಹುದು. ಡಿಸೆಂಟ್ ಭಿನ್ನಾಭಿಪ್ರಾಯವನ್ನು ಅಪರಾಧವೆಂದು ಪರಿಗಣಿಸುವುದು, ವಿರೋಧದ ಧ್ವನಿಯನ್ನು ಅಪರಾಧೀಕರಿಸುವುದು. ನೀವು ವಿರೋಧ ಮಾಡ್ತಿರಲ್ಲ, ಅದು ಹೇಳೋದು ನೀವೇ ಅಪರಾಧ ಅನ್ನುವಂಗ ಸ್ಟೇಟ್ಮೆಂಟ್ ಕೊಡೋದು. ಅದಕ್ಕೇನಂತಾರ, ಕ್ರಿಮಿನಲೈಸಿಂಗ್ ಎಫೆಕ್ಟ್ ಅಥವಾ ಕ್ರಿಮಿನಲೈಸಿಂಗ್ ಡಿಸೆಂಟ್ ಅಂತಾರ. ಡಿಸೆಂಟ್ ಅನ್ನ, ಭಿನ್ನಾಭಿಪ್ರಾಯವನ್ನ, ಇದು ಅಷ್ಟು ಸೂಕ್ತ ಆಗೋಲ್ಲ, ಇದು ಹೆಚ್ಚು ಸೂಕ್ತ ಆಗುತ್ತೆ.
ಭಿನ್ನಾಭಿಪ್ರಾಯವನ್ನ ಅಪರಾಧವೆಂದು ಪರಿಗಣನೆ ಮಾಡಿಕೊಡುವುದು. ಈಗ ನನ್ನ ಒಪಿನಿಯನ್ಗೆ ನೀನು ವಿರುದ್ಧವಾಗಿ ಮಾತಾಡಿದ್ರೆ ನಾನು ಅದನ್ನ ಅಪರಾಧ ಅಂತ ಪರಿಗಣಿಸುವುದು. ಅದಕ್ಕೆ ಕ್ರಿಮಿನಲೈಸಿಂಗ್ ದ ಡಿಸೆಂಟ್, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಲೈಕ್ ದಿಸ್. ಓಕೆ, ಈ ತರ ಇಂಥ ಬ್ಯೂಟಿಫುಲ್ ಫ್ರೇಸಸ್ಗಳನ್ನ ಯೂಸ್ ಮಾಡಿದ್ರೆ ಲ್ಯಾಂಗ್ವೇಜ್ ಹೆಚ್ಚು ಅಡ್ವಾನ್ಸ್ಡ್ ಲೆವೆಲ್ದಲ್ಲಿ ಇರ್ತದೆ ಮತ್ತು ಹೆಚ್ಚು ಪವರ್ಫುಲ್ ಆಗಿ ಕೇಳುವವರಿಗೆ ಅಥವಾ ಓದುವವರಿಗೆ ಅನ್ಸುತ್ತ. ಓಕೆ, ನೋಡ್ರಿ, ಎನ್ ಏಜ್ ಓಲ್ಡ್ ಕಸ್ಟಮ್, ಬಹಳ ಹಳೆಯ ಸಂಪ್ರದಾಯ, ಪುರಾತನ ಆಚರಣೆ. ಎಟ್ ದಿಸ್ ಜಂಕ್ಷರ್, ಈ ಸಂದರ್ಭದಲ್ಲಿ, ಈ ಹಂತದಲ್ಲಿ, ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಈ ಸಮಯದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ, an act of gross negligence, ತೀವ್ರ ನಿರ್ಲಕ್ಷ್ಯದ ಕೃತ್ಯ, an unending thirst, ಅಂತ್ಯವಿಲ್ಲದ ದಾಹ, ತೀರದ ಬಯಕೆ, burst into tears, ಕಣ್ಣೀರು ಸುರಿಸಲು ಆರಂಭಿಸು, ಜೋರಾಗಿ ನಗಲು ಆರಂಭಿಸು, come to ಲೈಮ್ ಲೈಟ್, ಜನಪ್ರಿಯತೆ ಪಡೆಯುವುದು, ಗಮನದ ಕೇಂದ್ರವಾಗುವುದು, an illustrious career, ಅತ್ಯಂತ ಯಶಸ್ವಿ ಮತ್ತು ಗೌರವಾನ್ವಿತ ವೃತ್ತಿ ಜೀವನ, assertion of a secular tenet, ಧರ್ಮ ನಿರಪೇಕ್ಷ ತತ್ವದ ಪ್ರತಿಪಾದನೆ, ಅಮಿಡ್ ವೈಡನಿಂಗ್ ರಿಫ್ಟ್, ಹೆಚ್ಚಾಗುತ್ತಿರುವ ಭಿನ್ನಾಭಿಪ್ರಾಯಗಳ ನಡುವೆ, ಬೇರ್ ದ ಬ್ರಂಟ್ ಆಫ್, ಹೆಚ್ಚಿನ ಹೊಡೆತ ಅಥವಾ ಪರಿಣಾಮವನ್ನು ಅನುಭವಿಸುವುದು, ಕರಪ್ಷನ್ ಅಲಿಗೇಷನ್ ಸರ್ಫೇಸ್ಡ್ ಅಗೇನ್ಸ್ಟ್ ಹಿಮ್, ಅವನ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಹೊರಬಂದವು, ಕೋರ್ಟೆಡ್ ಕಾಂಟ್ರವರ್ಸಿ, ವಿವಾದವನ್ನು ಆಹ್ವಾನಿಸುವುದು ಅಥವಾ ವಿವಾದಕ್ಕೆ ಕಾರಣವಾದ, ಲೈಕ್ ದಿಸ್. ಡಿಮೊರಲೈಸಿಂಗ್ ಎಫೆಕ್ಟ್, ಮನೋಸ್ಥೈರ್ಯ ಕುಗ್ಗಿಸುವ ಪರಿಣಾಮ, ಕ್ರಿಮಿನಲೈಸಿಂಗ್ ಎಫೆಕ್ಟ್ ಅಥವಾ ಕ್ರಿಮಿನಲೈಸಿಂಗ್ ಡಿಸೆಂಟ್. ದಿಸ್ ಈಸ್ ವೆರಿ ಸುಟೇಬಲ್ ಫಾರ್ ದಿಸ್ ಕ್ರಿಮಿನಲೈಸಿಂಗ್, ಭಿನ್ನಾಭಿಪ್ರಾಯವನ್ನು ಅಪರಾಧವೆಂದು ಪರಿಗಣಿಸುವುದು, ವಿರೋಧದ ಧ್ವನಿಯನ್ನು ಅಪರಾಧೀಕರಿಸುವುದು. ಎಫೆಕ್ಟ್ ಅಂತ ಯೂಸ್ ಮಾಡಿದಾಗ ಅದ್ರದ್ದು ಬೇರೆ ತರ ಆಗಿರ್ತದ, ಸೆಂಟೆನ್ಸ್ ಅಲ್ಲಿ ಬೇರೆ ಅರ್ಥವನ್ನು ಕೊಡ್ತಿರ್ತದ. ಸಾಂದರ್ಭಿಕವಾಗಿ ನೀವು ಯಾವುದನ್ನಾದ್ರೂ ಯೂಸ್ ಮಾಡಬಹುದು. ಓಕೆ, ದ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ಕ್ಲಾಸ್ ಈಸ್ ಪಾಸ್ಟ್ ಟೆನ್ಸ್. ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ಮುಗಿಸಿದ್ವಿ, ಪಾಸ್ಟ್ ಟೆನ್ಸ್ ಅನ್ನು ಮುಗಿಸಿದ್ವಿ. ಈಗ ಪಾಸ್ಟ್ ಟೆನ್ಸ್, ಇದರಲ್ಲಿ 4 ಟೆನ್ಸ್ಗಳು: ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವುಗಳನ್ನು 5 ಇನ್ಕ್ಲೂಡಿಂಗ್ ದಿಸ್, ಈ 5 ಟೆನ್ಸಸ್ಗಳನ್ನು ನಾನು ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗಿನಿ. ಹಿಂದಿನ ವಿಡಿಯೋಸ್ಗಳನ್ನು ನೋಡ್ರಿ. ಎಲ್ಲಾ ಟೆನ್ಸ್ಗಳು ಒಂದು ವಿಡಿಯೋದಲ್ಲಿ ಸಿಗಬೇಕು ಅನ್ನೋದು ಕಾರಣಕ್ಕಾಗಿ ಈ ಎಲ್ಲಾ ಟೆನ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಪಾಸ್ಟ್ ಟೆನ್ಸ್ದ ಸೆಂಟೆನ್ಸ್ಗಳೇ ಬೇರೆ, ಈ 4 ಟೆನ್ಸ್ಗಳ ಸೆಂಟೆನ್ಸ್ಗಳೇ ಬೇರೆ. ಇದನ್ನ ಡಿಫ್ರೆನ್ಸ್ ತಿಳ್ಕೊಡ್ರಿ ನೀವು. ಓಕೆ, ಪಾಸ್ಟ್ ಟೆನ್ಸ್, ಇದನ್ನ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಇರುವಂಥ ಸೆಂಟೆನ್ಸ್ಗಳನ್ನು ಪಾಸ್ಟ್ ಟೆನ್ಸ್ ಅಂತ ಹೇಳಬಾರ್ದು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಅಂತಾನೆ ಹೇಳಬೇಕು. ಓಕೆ, ಆ ಅರ್ಥದಲ್ಲಿ. ಫಸ್ಟ್ ಒನ್, ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಫಸ್ಟ್ ಒನ್ ಪಾಸ್ಟ್ ಟೆನ್ಸ್ ಮೇನ್, ಇದು ಪಾಸ್ಟ್ ಟೆನ್ಸ್ ಆದರೆ ಇದರ ಅಂಡರ್ದಲ್ಲಿ 4. ಹಾಗೆ ಫಸ್ಟ್ ಪಾಸ್ಟ್ ಟೆನ್ಸ್ ತಗೊಂಡಿನಿ ನಾನು. ಇದನ್ನ ಆಲ್ರೆಡಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗಿನಿ ನಾನು. ಈಗ ಇನ್ನೊಮ್ಮೆ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಸಬ್ಜೆಕ್ಟ್, ಟು ಬಿ ಫಾರ್ಮ್, ನೌನ್, ಎಡ್ಜೆಕ್ಟಿವ್ ನೌನ್, ಪೊಸೆಸಿವ್ ಎಡ್ಜೆಕ್ಟಿವ್ ಪ್ಲಸ್ ನೌನ್, ಎಡ್ವರ್ಬ್, ಪ್ರಿಪೋಸಿಷನ್ ನೌನ್. ಓಕೆ, ಈ ಟೆನ್ಸ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ವರ್ಬ್ ಅನ್ನ ಬಳಸ್ತಿರೋದಿಲ್ಲ. ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅನ್ನೋದನ್ನು ಮಾತ್ರ ಹೇಳ್ತಿರ್ತೀವಿ. ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಒಂದು ಸಬ್ಜೆಕ್ಟ್ ಕರ್ತೃಪದ ಏನಿತ್ತು, ಹೇಗಿತ್ತು, ಎಲ್ಲಿತ್ತು ಅನ್ನೋದನ್ನು ಮಾತ್ರ ಹೇಳ್ತೀವಿ. ಓಕೆ, ಐ ವಾಸ್ ಎ ಟೀಚರ್, ಈಗ ಅದನ್ನೇ ಕೊಟ್ಟಿದ್ದೆ ನಾನು. ಐ ವಾಸ್ ಎ ಸ್ಟೂಡೆಂಟ್, ನಾನು ಸ್ಟೂಡೆಂಟ್ ಇದ್ದೆ. ಐ ವಾಸ್ ವೆರಿ ಗುಡ್, ನಾನು ಭಾಳ ಒಳ್ಳೆಯವನಿದ್ದೆ. ಐ ವಾಸ್ ಇನ್ ಧಾರವಾಡ, ನಾನು ಧಾರವಾಡದಲ್ಲಿದ್ದೆ. ನೋಡ್ರಿ, ಏನಿದ್ದೆ, ಸ್ಟೂಡೆಂಟ್ ಇದ್ದೆ. ಹೇಗಿದ್ದೆ, ವೆರಿ ಗುಡ್ ಇದ್ದೆ. ಎಲ್ಲಿದ್ದೆ, ಧಾರವಾಡದಲ್ಲಿದ್ದೆ. ಇಷ್ಟೇ ಹೇಳ್ತಿರ್ತೀವಿ ಇಲ್ಲಿ. ಮುಂದೆ ಸೆಂಟೆನ್ಸ್ ಅನ್ನ ನೀವು ಇನ್ನು ಹೆಚ್ಚಿಸ್ಕೋಬಹುದು. ಈಗ ನೋಡ್ರಿ, ಟು ಬಿ ಫಾರ್ಮ್, ಇವು ಯಾವ್ಯಾವ ಇದರಲ್ಲಿ ವಾಸ್ ವರ್ ಟು ಬಿ ಫಾರ್ಮ್ ಅಂತೀವಿ ನಾವು. ವಾಸ್ ವರ್ ಟು ಬಿ ಫಾರ್ಮ್, ಹೆಲ್ಪಿಂಗ್ ವರ್ಬ್ಸ್ ಅಂತಾನೂ ಕರಿಬಹುದು.
ಟು ಬಿ ಫಾರ್ಮ್ ಯಾಕೆ ಅಂತಂದ್ರೆ ಇವು ಇರುವಿಕೆಯನ್ನ ಸ್ಥಿತಿಯನ್ನ ಮಾತ್ರ ಹೇಳ್ತಿರ್ತಾವೆ ಈ ಸೆಂಟೆನ್ಸ್ದಲ್ಲಿ, ಈ ಪಾಸ್ಟ್ ಟೆನ್ಸ್ನಲ್ಲಿ ಉಪಯೋಗವಾದ್ರ ಅದಕ್ಕೆ ಅವಕ್ಕೆ ಟು ಬಿ ಫಾರ್ಮ್ ಅಂತ ಕರಿತೀವಿ. ಟು ಬಿ ಅಂದ್ರೆ ಇರುವುದು. ಓಕೆ, ಲೈಕ್ ದಿಸ್. ಈಗ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ ನೋಡಿ, ಹಿ ವಾಸ್ ಎ ಟೀಚರ್. ಈಗ ನೌನ್ ಅಷ್ಟೇ ಬಂದತಿ ಇಲ್ಲಿ ಎಡ್ಜೆಕ್ಟಿವ್ ಬರ್ಬೋದು. ಹಿ ವಾಸ್ ವೆರಿ ಹ್ಯಾಂಡ್ಸಮ್, ಎಡ್ಜೆಕ್ಟಿವ್. ಹ್ಯಾಂಡ್ಸಮ್ ಬಾಯ್, ಎಡ್ಜೆಕ್ಟಿವ್ ನೌನ್. ಹಿ ವಾಸ್ ಹೀಸ್, ಶಿ ವಾಸ್ ಹೀಸ್ ಸಿಸ್ಟರ್, ನೌನ್. ಈ ಪೊಸೆಸಿವ್ ಎಡ್ಜೆಕ್ಟಿವ್ ಇತ್ತಂದ್ರೆ ಅದ್ರ ಜೊತೆಗೆ ನೌನ್ ಬರಲೇಬೇಕು, ಅದಕ್ಕೆ ಪ್ಲಸ್ ಬರ್ದಿನ. ಎಡ್ವರ್ಬ್ ಆದ್ರೂ ಬರ್ಬೋದು. ಹಿ ಸ್ಪೀಕ್ಸ್, ಇಲ್ಲಿ ಎಡ್ವರ್ಬ್ ಆದ್ರೂ ಬರ್ಬೋದು. ಹಿ ವಾಸ್ ದೇರ್, ಅಲ್ಲಿದ್ದಾನ. ದೇರ್ ಅನ್ನೋದು ಎಡ್ವರ್ಬ್. ಹಿ ವಾಸ್ ಇನ್ ದ ರೂಮ್, ಇಲ್ಲಿ ಇನ್ ದ ರೂಮ್ ಅನ್ನು, ಇನ್ ಅನ್ನೋದು ಪ್ರಿಪೋಸಿಷನ್, ರೂಮ್ ಅನ್ನೋದು ನೌನ್. ಇನ್ ದ ರೂಮ್. ನೀವು ಏನು ಕನ್ನಡದಲ್ಲಿ ಏನು ಹೇಳ್ತಾ ಇರ್ತೀರಿ ಅದ್ರ ಪ್ರಕಾರ ನೀವು ಸೆಂಟೆನ್ಸ್ ಅನ್ನ ಕಟ್ಕೊಳ್ಬೇಕು. ಹಿ ವಾಸ್ ಎ ಟೀಚರ್. ನೆಗೆಟಿವ್ ಮಾಡ್ಬೇಕಾದ್ರೆ ಯಾವಾಗಲೂ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಅಥವಾ ಟು ಬಿ ಫಾರ್ಮ್ ಮುಂದೆನೇ ನಾಟ್ ಬರಿಬೇಕು. ಹಿ ವಾಸ್ ನಾಟ್ ಎ ಟೀಚರ್. ವಾಸ್ ಹಿ ಎ ಟೀಚರ್. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ವಾಸ್ ಅನ್ನ ಮೊದಲು ತರಬೇಕು. ವಾಸ್ ಹಿ ಎ ಟೀಚರ್. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ವಾಸ್ ಪ್ಲಸ್ ನಾಟ್, ವಾಸಂಟ್, ವಾಸಂಟ್, ವಾಸಂಟ್ ಹಿ ಎ ಟೀಚರ್, ಲೈಕ್ ದಿಸ್. ಓಕೆ, ನೋಡ್ರಿ ಇಲ್ಲಿ ವಾಸ್ ವರ್. ಹಿ, ಐ, ವಿ, ಐ, ಹಿ, ಶಿ, ಇಟ್, ವಾಸ್. ವಿ, ಯು, ದೇ, ವರ್ ಬಳಸ್ತೀವಿ. ಸೊ ಹಿ ವಾಸ್ ಎ ಟೀಚರ್, ಅವನು ಶಿಕ್ಷಕ ಇದ್ದ. ಅವನ ಹಿಂದಿನ ಸ್ಥಿತಿಯನ್ನ ಹೇಳ್ತಾ ಇದ್ದೀವಿ. ಏನಿದ್ದ? ಶಿಕ್ಷಕ ಇದ್ದ. ಹಿ ವಾಸ್ ನಾಟ್ ಎ ಟೀಚರ್, ಅವನು ಶಿಕ್ಷಕ ಇದ್ದಿಲ್ಲ ಅಥವಾ ಇದ್ದಿದ್ದಿಲ್ಲ ಅಥವಾ ಇರಲಿಲ್ಲ. ಮೂರಲ್ಲಿ ಯಾವ್ದಾದ್ರು ವರ್ಡ್ ಅನ್ನ ಬಳಸ್ತಿರ್ತೀವಿ. ಓಕೆ, ಅವ ಇದ್ದಿದ್ದಿಲ್ಲ ಬಿಡ್ರಿ ಅಂತಿರ್ತಾರಲ್ಲ, ಆ ಅರ್ಥದಲ್ಲಿ ಅವ ಶಿಕ್ಷಕ ಇದ್ದಿಲ್ಲ. ವಾಸ್ ಹಿ ಎ ಟೀಚರ್, ಅವ ಶಿಕ್ಷಕ ಇದ್ದನೇ. ವಾಸಂಟ್ ಹಿ ಎ ಟೀಚರ್, ಅವನು ಶಿಕ್ಷಕ ಇದ್ದಿದ್ದಿಲ್ಲವೇ ಅಥವಾ ಇದ್ದಿಲ್ಲವೇ ಅಥವಾ ಇರಲಿಲ್ಲವೇ, ಯಾವ್ದಾದ್ರು ಬಳಸ್ತಿರ್ತೀವಿ. ಇರಲಿಲ್ಲ ನೆಗೆಟಿವ್, ಇರಲಿಲ್ಲವೇ ಇಂಟ್ರಾಗೇಟಿವ್. ಅದಕ್ಕೆ ಲಾಸ್ಟ್ ಒನ್ನಕ್ಕ ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಕರೀತಾರೆ. ನೆಗೆಟಿವ್ ಯಾಕೆ? ಇಲ್ಲಿ ನಾಟ್ ಇದೆ, ಅದನ್ನ ಶಾರ್ಟ್ ಮಾಡೀವಿ. ಶಾರ್ಟ್ ಮಾಡಿದ್ರೆ ಶಾರ್ಟ್ ಆಗಿ ಓದಬೇಕು. ವಾಸಂಟ್ ಹಿ ಎ ಟೀಚರ್. ಓಕೆ, ಈ ವಾಸ್ ಹಿ ನಾಟ್ ಎ ಟೀಚರ್ ಅಂದ್ರೂ ಓಕೆ. ಈ ಲಾಸ್ಟ್ ಒನ್ ಎರಡು ಟೈಪ್ ಮಾಡ್ಬೋದು ನೀವು. ಇದು ಒಂದು, ಇನ್ನೊಂದು ವಾಸ್ ಹಿ ಎ ಟೀಚರ್, ವಾಸ್ ಹಿ ನಾಟ್ ಎ ಟೀಚರ್. ನಾಟ್ ಅಂತ ಇಲ್ಲಿ ಫುಲ್ ಬರಿಬಹುದು, ಸಬ್ಜೆಕ್ಟ್ ಮುಂದೆನೇ ಬರಿಬೇಕು. ಓಕೆ, ಇಂಟ್ರಾಗೇಟಿವ್ ಇತ್ತಂದ್ರೆ ಯಾವಾಗಲೂ ಆ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತಾವ. ಓಕೆ, ಹಿ ವಾಸ್ ಎ ಟೀಚರ್, ಅವನು ಶಿಕ್ಷಕ, ಒಬ್ಬ ಶಿಕ್ಷಕ ಇದ್ದ. ಹಿ ವಾಸ್ ನಾಟ್ ಎ ಟೀಚರ್, ಅವನು ಶಿಕ್ಷಕ ಇದ್ದಿಲ್ಲ. ವಾಸ್ ಹಿ ಎ ಟೀಚರ್, ಅವನು ಶಿಕ್ಷಕ ಇದ್ದನೇ. ವಾಸಂಟ್ ಹಿ ಎ ಟೀಚರ್, ಅವನು ಶಿಕ್ಷಕ ಇದ್ದಿಲ್ಲವೇ, ಇದ್ದಿದ್ದಿಲ್ಲವೇ ಅಥವಾ ಇರಲಿಲ್ಲವೇ. ಇವುಗಳನ್ನು, ಇಂಥ ವಾಕ್ಯಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಡೇ ಟು ಡೇ ಏನು ಕಾನ್ವರ್ಜೇಷನ್ಸ್ದಲ್ಲಿ ಬಳಸ್ತಿರ್ತೀವಿ, ಕನ್ನಡದಲ್ಲಿ ಹೇಳ್ತಿರ್ತೀವಿ. ಆದ್ರೆ ಇಂಗ್ಲಿಷ್ನಲ್ಲಿ ಈ ಯಾವ ಟೆನ್ಸ್ನ ವಾಕ್ಯಗಳು ಇವು ಅಂತ ನಮಗೆ ಗೊತ್ತಾಗ್ತಿರೋದಿಲ್ಲ. ಅದಕ್ಕೆ ಇಂಗ್ಲಿಷ್ ಕಷ್ಟ ಆಗುತ್ತಾ. ಈ ಥರ ನೀವು ಸ್ವಲ್ಪ ಏನೋ ಸೂತ್ರದ ಮೂಲಕ, ಆ ಟೆನ್ಸಿನ ಫಾರ್ಮುಲಾಗಳ ಮೂಲಕ ನೋಡ್ಕೊತಾ ಒಂದೊಂದು ವರ್ಡನ್ನು ಜೋಡಿಸ್ಕೊತ ಹೋದ್ರಿ ಅಂತಂದ್ರೆ ಈಜಿ ಆಗುತ್ತೆ. ಮೊದಲು ಸ್ವಲ್ಪ ಟಫ್ ಅನ್ನಿಸ್ದಾಗ ಆಗುತ್ತೆ ಅಥವಾ ಸುತ್ತಿ ಬಳಸಿ ಮಾತಾಡ್ದಾಗ ಆಗುತ್ತೆ. ಬಟ್ ಇನ್ ದ ಲಾಂಗ್ ರನ್ ಯು ವಿಲ್ ಹ್ಯಾವ್ ಬೆನಿಫಿಟ್ಸ್ ಲೈಕ್ ದಿಸ್. ಇದು ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ಒಂದು ಕ್ರಿಯೆ ಹಿಂದೆ ಸ್ವಲ್ಪ ಸಮಯದಿಂದ ಕಂಪ್ಲೀಟೆಡ್ ಆಗಿಬಿಟ್ಟಿರ್ತದೆ. ಈ ಪಾಸ್ಟ್ ಟೆನ್ಸ್ ಅಂದ್ರೇನು? ಪಾಸ್ಟ್ ಟೆನ್ಸ್ದ ವಾಕ್ಯಗಳನ್ನ ಅಥವಾ ಪಾಸ್ಟ್ ಟೆನ್ಸ್ದ ಸ್ಥಿತಿ ಆಗಿರ್ಬೋದು, ಪಾಸ್ಟ್ ಟೆನ್ಸ್ದ ಕ್ರಿಯೆ ಆಗಿರ್ಬೋದು, ಅಥವಾ ಪಾಸ್ಟದ ಕ್ರಿಯೆ ಆಗಿರ್ಬೋದು, ಪಾಸ್ಟದ ಸ್ಥಿತಿ ಆಗಿರ್ಬೋದು, ಈಗ ಪ್ರೆಸೆಂಟ್ದಲ್ಲಿ ಮಾತಾಡ್ತಿರ್ತೀವಿ ನಾವು. ಓಕೆ, ಅಥವಾ ನಾವು ಮಾತನಾಡುವಂಥದ್ದು ಸೆಂಟೆನ್ಸ್ ಪಾಸ್ಟದ ಸ್ಥಿತಿಯೋ ಅಥವಾ ಕ್ರಿಯೋ, ಪ್ರೆಸೆಂಟದ ಸ್ಥಿತಿಯೋ ಅಥವಾ ಕ್ರಿಯೋ, ಫ್ಯೂಚರ್ದ ಸ್ಥಿತಿಯೋ ಅಥವಾ ಕ್ರಿಯೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ ನಾವು ಇಂಗ್ಲೀಷ್ ಕಲಿಯೋಕೆ ಸ್ಟಾರ್ಟ್ ಮಾಡಬೇಕು, ಅಥವಾ ಆ ನಮ್ಮ ಕನ್ನಡ ಸೆಂಟೆನ್ಸನ್ನು ಇಂಗ್ಲೀಷ್ನಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಈಗ ಕನ್ನಡದಲ್ಲಿ ನಾವು ಒಂದು ಸೆಂಟೆನ್ಸನ್ನು ಮಾತಾಡಿದ್ರೆ ಅದು ಯಾವ ಕಾಲಕ್ಕೆ ಸಂಬಂಧ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾನು ಪ್ರೆಸೆಂಟ್ ಟೆನ್ಸ್ದ ಬಗ್ಗೆ ಮಾತಾಡ್ತಾ ಇದ್ದೀನೋ, ಪಾಸ್ಟ್ ಟೆನ್ಸ್ದ ಬಗ್ಗೆ ಮಾತಾಡ್ತಾ ಇದ್ದೀನೋ, ಅಥವಾ ಫ್ಯೂಚರ್ ಟೆನ್ಸ್ದ ಬಗ್ಗೆ ಮಾತಾಡ್ತಾ ಇದ್ದೀನೋ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ V2 ಆಬ್ಜೆಕ್ಟ್. ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಸಬ್ಜೆಕ್ಟ್ V1 ಇರ್ತಿತ್ತಲ್ಲಿ, ಇಲ್ಲಿದು V2 ಆಬ್ಜೆಕ್ಟ್ ಡಿಡ್. ಎಲ್ಲ ಇದಕ್ಕೂ
ಫಾರ್ ಆಲ್ ಸಬ್ಜೆಕ್ಟ್ಸ್ ಐ ವಿ ಯು ಹಿ ಶಿ ಇಟ್ ಸಬ್ಜೆಕ್ಟ್ನಲ್ಲಿ ಸಬ್ಜೆಕ್ಟ್ಸ್ಗಳಿಗೆ ಡಿಡ್ ಹೆಲ್ಪಿಂಗ್ ವರ್ಬ್ ಬರ್ತದೆ. ಓಕೆ, ಈ ಟೆನ್ಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಅಲ್ಲಿ ಹ್ಯಾಡ್ ಬರ್ತದೆ, ಒಂದೊಂದೇ ಹೆಲ್ಪಿಂಗ್ ವರ್ಬ್ ಅದಾವ. ಡಿಡ್ ಈಗ ನೋಡ್ರಿ, ಈ ಅಫರ್ಮೇಟಿವ್ ಸೆಂಟೆನ್ಸ್ದಲ್ಲಿ ಇವಕ್ಕೆಲ್ಲ ಹೇಳಿದ್ನಲ್ಲ, ಅಫರ್ಮೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಹೀಗೆ ಅಫರ್ಮೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ 4 ಥರದ ಸೆಂಟೆನ್ಸನ್ನು ಮಾತಾಡ್ತಿರ್ತೀವಿ ನಾವು. ಸಾಂದರ್ಭಿಕವಾಗಿ ಅಫರ್ಮೇಟಿವ್ ಮಾತಾಡುವಾಗ ಅಫರ್ಮೇಟಿವ್ ಮಾತಾಡ್ತೀವಿ, ಉಳಿದ ಸೆಂಟೆನ್ಸ್ ಮಾತಾಡುವಾಗ ಅದೇ ಸೆಂಟೆನ್ಸನ್ನು ಮಾತಾಡ್ತೀವಿ. ಇಲ್ಲಿ ಡಿಡ್ ಬರುವುದಿಲ್ಲ, ಯಾಕಂದ್ರೆ ಸೂತ್ರದಲ್ಲಿ ನೋಡ್ರಿ, ಅಫರ್ಮೇಟಿವ್ ಮಾಡುವಾಗ ಇಮಿಡಿಯೇಟ್ ಆಗಿ V2 ಇದೆ, ಅಂದ್ರೆ ವರ್ಬ್ 2 ಇದೆ. ಓಕೆ, ಶಿ ರೋಟ್ ಎ ಸ್ಟೋರಿ ಎಸ್ಟರ್ಡೇ, ಅವಳು ನಿನ್ನೆ ಒಂದು ಕಥೆಯನ್ನು ಬರೆದಳು. ಬರೆಯುವ ಕ್ರಿಯೆ ನಿನ್ನೆ ಮುಗಿದಿದೆ, ಅದು ಸ್ವಲ್ಪ ಸಮಯದ ಹಿಂದೆನೂ ಇರ್ಬೋದು, ನಿನ್ನೆನೂ ಇರ್ಬೋದು. ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿ ನಾವು ಎಸ್ಟರ್ಡೇ ಅನ್ನೋದನ್ನ ಬಳಸ್ಬೇಕು. ಓಕೆ, ಪ್ರೆಸೆಂಟ್ ಟೆನ್ಸ್ದಲ್ಲಿ ಎಸ್ಟರ್ಡೇ ಅನ್ನ ಬಳಸಬಾರ್ದು. ಓಕೆ, ಶಿ ರೋಟ್ ಎ ಸ್ಟೋರಿ ಎಸ್ಟರ್ಡೇ, ನೋಡ್ರಿ ಹಿಂದಿಂದನ್ನ ಈಗ ಹೇಳ್ತಾ ಇದೀವಿ, ಕ್ರಿಯೆ ಯಾವಾಗಿಂದದು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಈಗ ಪ್ರೆಸೆಂಟ್ದಲ್ಲೇ ಮಾತಾಡ್ತಿರ್ತೀವಿ ನಾವು, ಫ್ಯೂಚರ್ದಾದ್ರೂ ಈಗನೇ ಮಾತಾಡ್ತಿರ್ತೀವಿ. ಅದಕ್ಕೆ ಯಾವ ಏನು ಕಾಲದ ಕ್ರಿಯೆಯನ್ನ ಮಾತಾಡ್ತಾ ಇದೀವಿ ನಾವು, ಅದು ಕಂಪಲ್ಸರಿ ನಾವು ನೆನಪು ಮಾಡ್ಕೊಳ್ಬೇಕು. ಯಾವ ಕಾಲದ ಸ್ಥಿತಿಯನ್ನ ಮಾತಾಡ್ತಾ ಇದೀವಿ ನಾವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಶಿ ಡಿಡ್ ನಾಟ್, ಇದನ್ನೇ ನೆಗೆಟಿವ್ ಮಾಡಿದ್ರ ಶಿ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಎಸ್ಟರ್ಡೇ. ಈಗ ನೋಡ್ರಿ, ಡಿಡ್ ಬಂದಾಗ ಇಲ್ಲಿ V1 ಆಗಿಬಿಡ್ತದ. ಅದು ಯಾವ ಟೆನ್ಸ್ ನಲ್ಲಿ? ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ. ಶಿ ಡಿಡ್ ನಾಟ್. ನೆಗೆಟಿವ್ ಮಾಡುವಾಗ ಎಲ್ಲಿ ನಾಟ್ ಯೂಸ್ ಮಾಡ್ಬೇಕಂತ ಹೇಳಿ ನಾವು, ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಯೂಸ್ ಮಾಡ್ಬೇಕು, ಯಾವುದೇ ಟೆನ್ಸ್ ಇರಲಿ ಅದು ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಯೂಸ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ಡಿಡ್ ಅಂತ ಬಂದ್ಬಿಡ್ತದ. ಅದು ಸಬ್ಜೆಕ್ಟ್ ಮುಂದೆ ಡಿಡ್ ಬರ್ತದ, ಯಾಕೆಂದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ಡಿಡ್ ಅಲ್ಲಿ ಬರುತ್ತೆ. ಶಿ ಡಿಡ್ ನಾಟ್ ರೈಟ್, ನಾಟ್ ರೋಟ್. ಬಹಳಷ್ಟು ಜನ V2ನ ಬಳಸ್ತಿರ್ತಾರ, ಅದನ್ನ ನೆಗೆಟಿವ್ ಮಾಡಿದಾಗೂ ಸಹಿತ. ಶಿ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಎಸ್ಟರ್ಡೇ. ಡಿಡ್ ಶಿ ರೈಟ್ ಎ ಸ್ಟೋರಿ ಎಸ್ಟರ್ಡೇ? ನೋಡ್ರಿ, ಡಿಡ್, ಆ ಡಿಡ್ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತದ. ಇಲ್ಲಿ ಓನ್ಲಿ ಇಂಟ್ರಾಗೇಟಿವ್ ಹೇಳಿರ್ತೀವಿ ನಾವು, ಅದಕ್ಕೆ ನಾಟ್ ಬರೋದಿಲ್ಲ. ಡಿಡಂಟ್ ಶಿ ರೈಟ್ ಎ ಸ್ಟೋರಿ ಎಸ್ಟರ್ಡೇ? ಡಿಡ್ ಶಿ ನಾಟ್ ರೈಟ್ ಎ ಸ್ಟೋರಿ ಎಸ್ಟರ್ಡೇ ಅಂದ್ರೂ ಓಕೆ. ಲಾಸ್ಟ್ ವಾಕ್ಯ ಸೆಂಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ 2 ಸೆಂಟೆನ್ಸ್ ಆಗ್ತಾವ. ಓಕೆ, ಶಿ ರೋಟ್ ಎ ಸ್ಟೋರಿ ಎಸ್ಟರ್ಡೇ, ಶಿ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಎಸ್ಟರ್ಡೇ, ಡಿಡ್ ಶಿ ರೈಟ್ ಎ ಸ್ಟೋರಿ ಎಸ್ಟರ್ಡೇ, ಡಿಡಂಟ್ ಶಿ ರೈಟ್ ಎ ಸ್ಟೋರಿ ಎಸ್ಟರ್ಡೇ. ಓಕೆ, ಇವುಗಳನ್ನ, ಈ ಟೆನ್ಸ್ ಅನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ನಾವು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡ್ತಾ ಬಂದೀನಿ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡ್ರಿ. ಓಕೆ, ಅವಳು ನಿನ್ನೆ ಒಂದು ಕಥೆಯನ್ನು ಬರೆದಳು, ಅವಳು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ, ಅವಳು ನಿನ್ನೆ ಒಂದು ಕಥೆಯನ್ನು ಬರೆದಾಳೆ, ಅವಳು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲವೇ. ನೋಡ್ರಿ, ಶಿ ರೋಟ್ ಎ ಸ್ಟೋರಿ ಎಸ್ಟರ್ಡೇ, ಅವಳು ನಿನ್ನೆ ಒಂದು ಕಥೆಯನ್ನು ಬರೆದಳು. ಶಿ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಎಸ್ಟರ್ಡೇ, ಅವಳು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ. ಡಿಡ್ ಶಿ ರೈಟ್ ಎ ಸ್ಟೋರಿ ಎಸ್ಟರ್ಡೇ? ನಿನ್ನೆ ಅವಳು ಒಂದು ಕಥೆಯನ್ನು ಬರೆದಾಳೆ. ನೋಡ್ರಿ, ಇಲ್ಲಿ ಇಂಟ್ರಾಗೇಟಿವ್ ಅನ್ನ ಮಾತ್ರ ಹೇಳ್ತಾ ಇದ್ದೀನಿ ನಾನು, ನಾಟ್ ಅನ್ನ ಯೂಸ್ ಮಾಡ್ತಾ ಇದ್ದಿಲ್ಲ. ನನ್ನ ಕನ್ನಡ ಸೆಂಟೆನ್ಸ್ ದಲ್ಲಿಯೂ ನಾನು ಇಲ್ಲ, ಅಲ್ಲ ಅಂತ ಯೂಸ್ ಮಾಡ್ತಾ ಇಲ್ಲ. ಓಕೆ, ಇಂಗ್ಲಿಷ್ನಲ್ಲೂ ಯೂಸ್ ಆಗ್ತಾ ಇಲ್ಲ. ಅವಳು ಒಂದು ಕಥೆಯನ್ನು ಬರೆದಾಳೆ, ಈ ಇಂಟ್ರಾಗೇಟಿವ್ ಇದು, ಆದ್ರೆ ನನ್ನ ಕನ್ನಡದ ವಾಕ್ಯದಲ್ಲಿ ಇಲ್ಲ, ಅಲ್ಲ ಅಂತ ಒಂದು ಪದಗಳು ಬರ್ತಾ ಇಲ್ಲ, ಅದಕ್ಕಾಗಿ ಇಲ್ಲಿ ನಾಟನ್ನ ಯೂಸ್ ಮಾಡ್ತಾ ಇಲ್ಲ. ಅದೇ ಅವಳು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲವೇ ಅಂತ ಅಂದಾಗ ಇಲ್ಲಿ ನಾಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಕ್ವಶನೂ ಮಾಡ್ತಾ ಇದ್ದೀನಿ. ಅದಕ್ಕೆ ನೆಗೆಟಿವ್ನು ಹೌದು, ಇಂಟ್ರಾಗೇಟಿವ್ನು ಹೌದು ಇದು. ಓಕೆ, ಆತ ಡಿಡ್ ಶಿ ರೈಟ್ ಎ ಸ್ಟೋರಿ ಎಸ್ಟರ್ಡೇ, ಅವಳು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲವೇ, ಲೈಕ್ ದಿಸ್. ಓಕೆ, ಡಿಡ್ ಶಿ ನಾಟ್ ರೈಟ್ ಎ ಸ್ಟೋರಿ ಎಸ್ಟರ್ಡೇ, ಈ ಶಿ ಮುಂದೆ ನಾಟ್ ಬರೆದ್ರು ಓಕೆ ಆಗ್ತದೆ. ನೆಕ್ಸ್ಟ್ ಒನ್, ಈಗ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ನೀವು ಕಟ್ಕೊಳ್ಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಒಂದು ಕ್ರಿಯೆ ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೀತಿರ್ತದ. ಈಗ ನಡೆಯುವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಭೂತಕಾಲದಲ್ಲಿ ನಡೆಯುತ್ತಿರುವುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ V1 ING ಆಬ್ಜೆಕ್ಟ್. ಸೇಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ
ಸೇಮ್ ಫಾರ್ಮುಲಾ ಬರ್ತದೆ, ಇಲ್ಲಿ ಅಷ್ಟೇ ಚೇಂಜ್ ಆಗ್ತಾವೆ. ವಾಸ್ ವರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಆಮ್ ಈಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಬರ್ತಾವ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ವಾಸ್ ವರ್ ಹೆಲ್ಪಿಂಗ್ ವರ್ಬ್ ಬರ್ತಾವ. ಓನ್ಲಿ ಪ್ರೆಸೆಂಟ್ ಟೆನ್ಸ್ದಲ್ಲಿನೂ ವಾಸ್ ವರ್ ಅದಾವ, ಅಲ್ಲಿ ವರ್ಬ್ ಬಂದಿರೋದಿಲ್ಲ ಇವುಗಳ ಮುಂದೆ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ವರ್ಬ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಇವುಗಳ ಮುಂದೆ ವರ್ಬ್ ಬರ್ತಾವ. ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿನೂ ವರ್ಬ್ ಬರ್ತಾವ. ಅಂದ್ರೆ ಇಲ್ಲಿ ವಾಸ್ ಮುಂದೆ ವರ್ಬ್ ಬಂದಿದೆ ನೋಡ್ರಿ. ಅಲ್ಲಿ ಓನ್ಲಿ ಪಾಸ್ಟ್ ಟೆನ್ಸ್ದಲ್ಲಿ ವರ್ಬ್ ಇದ್ದಿದ್ದಿಲ್ಲ, ನೌನ್ ಇತ್ತು, ಎಡ್ಜೆಕ್ಟಿವ್ ಇತ್ತು, ಎಡ್ಜೆಕ್ಟಿವ್ ನೌನ್ ಇತ್ತು, ಪ್ರಿಪೋಸಿಷನ್ ನೌನ್ ಇತ್ತು, ಪೊಸೆಸಿವ್ ಎಡ್ಜೆಕ್ಟಿವ್ ಪ್ಲಸ್ ನೌನ್ ಇತ್ತು, ಈ ತರ. ಅದಕ್ಕೆ ಇವಕ್ಕೆ ಹೆಲ್ಪಿಂಗ್ ವರ್ಬ್ ಅಂತ ಪರ್ಟಿಕ್ಯುಲರ್ ಆಗಿ ಕರಿತೀವಿ ನಾವು. ಈ ವರ್ಬಿಗೆ ಹೆಲ್ಪ್ ಮಾಡಾಕ ಬಂದಿರ್ತಾವ. ಓಕೆ, ಈಗ ನೋಡು, ಸುಸಾನ್ ವಾಸ್ ಡೂಯಿಂಗ್ ಹೋಮ್ವರ್ಕ್. ಸುಸಾನ್ ಅನ್ನೋದು ಮನೆಗೆಲಸವನ್ನ ಮಾಡುತ್ತಿದ್ದಳು. ಮಾಡುತ್ತಿದ್ದಳು ಅನ್ನೋದ್ರ ಮೇಲೆನೆ ಗೊತ್ತಾಗುತ್ತಾ ಕ್ರಿಯೆ ಈಗ ನಡೆದಿದ್ದಿಲ್ಲದು ಅನ್ನೋದು. ಅದು ಹಿಂದೆ ಯಾವುದೋ ಒಂದು ಸಮಯದಲ್ಲಿ, ಯಾವುದೋ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆಯುತ್ತಿತ್ತು ಅನ್ನುವುದನ್ನ ಹೇಳುವುದು ಪ್ರೆಸೆಂಟ್, ಐ ಮೀನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸುಸಾನ್ ವಾಸ್ ನಾಟ್ ಡೂಯಿಂಗ್ ಹೋಮ್ವರ್ಕ್. ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್. ಯಾವುದೇ ಟೆನ್ಸ್ ಆದ್ರೂ ತಗೊಳ್ರಿ ನೀವು, ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡಬೇಕು. ಸುಸಾನ್ ವಾಸ್ ನಾಟ್ ಡೂಯಿಂಗ್ ಹೋಮ್ವರ್ಕ್. ಸುಸಾನಳು ಮನೆಗೆಲಸವನ್ನು ಮಾಡುತ್ತಿದ್ದಳು. ಸುಸಾನ್ ವಾಸ್ ನಾಟ್ ಡೂಯಿಂಗ್ ಹೋಮ್ವರ್ಕ್. ಸುಸಾನಳು ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲ, ಮಾಡುತ್ತಿಲ್ಲ ಅಲ್ಲ, ಮಾಡುತ್ತಿದ್ದಿಲ್ಲ. ವಾಸ್ ಸುಸಾನ್ ಡೂಯಿಂಗ್ ಹೋಮ್ವರ್ಕ್. ಸುಸಾನಳು ಮನೆಗೆಲಸವನ್ನು ಮಾಡುತ್ತಿದ್ದಾಳೆ. ವಾಸಂಟ್ ಸುಸಾನ್ ಡೂಯಿಂಗ್ ಹೋಮ್ವರ್ಕ್. ಸುಸಾನಳು ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲವೇ. ಈಗ ನೋಡು, ಮನೆಗೆಲಸವನ್ನು ಮಾಡುತ್ತಿದ್ದಳು, ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲ, ಮನೆಗೆಲಸವನ್ನು ಮಾಡುತ್ತಿದ್ದಳೆ, ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲವೇ. ಓಕೆ, ವಾಸಂಟ್ ವಾಸ್ ಸುಸಾನ್ ನಾಟ್ ಅಂತ ಬರೆದ್ರು ಇಲ್ಲಿ ನಾಟ್ ಬರೆದ್ರು ಓಕೆ, ಎರಡು ಟೈಪ್ ಸೆಂಟೆನ್ಸ್ ಆಗ್ತಾವ ನೆಗೆಟಿವ್ ಇಂಟ್ರಾಗೇಟಿವ್ದಲ್ಲಿ. ಓಕೆ, ಈ ತರ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಕಟ್ಕೋಬಹುದು. ಸುಸಾನ್ ವಾಸ್ ಡೂಯಿಂಗ್ ಹೋಮ್ವರ್ಕ್, ಸುಸಾನ್ ವಾಸ್ ನಾಟ್ ಡೂಯಿಂಗ್ ಹೋಮ್ವರ್ಕ್, ವಾಸ್ ಸುಸಾನ್ ಡೂಯಿಂಗ್ ಹೋಮ್ವರ್ಕ್, ವಾಸಂಟ್ ಸುಸಾನ್ ಡೂಯಿಂಗ್ ಹೋಮ್ವರ್ಕ್, ಆರ್ ವಾಸ್ ಸುಸಾನ್ ನಾಟ್ ಡೂಯಿಂಗ್ ಹೋಮ್ವರ್ಕ್, ಈ ತರನು. ಮತ್ತೆ ಇದನ್ನ ಯಾವ ಸಂದರ್ಭದಲ್ಲಿ ಬೇರೆ ಯಾವ ಸಂದರ್ಭದಲ್ಲಿ ಇದನ್ನ ಬಳಸಬಹುದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಅಗೇನ್ ಹೇಳಿದ್ದೀನಿ ನಾನು. ಅವನು ಕ್ಲಿಯರ್ ಆಗಿ ಇದು ಒಂದೇ ಟೆನ್ಸಿನ ಮೇಲೆ 5-6 ವಿಡಿಯೋ ಮಾಡಿರ್ತೀನಿ ನಾನು. ಕೊನೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲದೆ 2 ಆಗಿರ್ತಾವ ಅಷ್ಟೇ. ಉಳಿದ ಎಲ್ಲ ಟೆನ್ಸಿನ ಮೇಲೆ ಅಟ್ಲೀಸ್ಟ್ 4 ಆದ್ರೂ ಆಗಿರ್ತಾವ. ಅದಕ್ಕಾಗಿ ಆ ವಿಡಿಯೋಸ್ಗಳನ್ನ ನೋಡಿದ್ರೆ ಇನ್ನಿಷ್ಟು ಪಕ್ಕಾ ಆಗತ್ತೆ ನಿಮಗೆ. ಓಕೆ, ಇಲ್ಲಿ ಎಲ್ಲಾ ಟೆನ್ಸ್ಗಳನ್ನು ಸೇರಿ ಒಂದು ಮಾಡ್ತಾ ಇದ್ದೀನಿ. ಹಾಗೆ ಪ್ರೆಸೆಂಟ್ ಟೆನ್ಸ್ದು ಈ ತರ ಮಾಡಿ ನಾನು ಎಲ್ಲ 4-5 ಟೆನ್ಸ್ಗಳನ್ನು ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಹಾಗೇನೆ ಇದು ಈಗ ಲೈಕ್ ದಿಸ್. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ದಲ್ಲಿ ಒಂದು ಕ್ರಿಯೆ ನಡೀತಿತ್ತು ಅನ್ನೋದನ್ನು ಹೇಳುವಾಗ ಇದನ್ನ ನಾವು ಬಳಸ್ತೀವಿ. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಒಂದು ಕ್ರಿಯೆ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿತ್ತು ಅಂತ ಹೇಳೋದು. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಪ್ರೆಸೆಂಟ್ದಲ್ಲಿ ಕ್ರಿಯೆ ಆಗಿದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದ್ರೆ ಕ್ರಿಯೆ ಹಿಂದೆನೇ ಆಗಿರ್ತತ, ಪ್ರೆಸೆಂಟ್ ಮೇಲೆ ಅದು ಎಫೆಕ್ಟ್ ಆಗಿರ್ತತ, ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಇದು ಪಾಸ್ಟ್ದಲ್ಲೇನೆ ಆಗಿರ್ತದ, ಪ್ರೆಸೆಂಟ್ ಮೇಲೆ ಎಫೆಕ್ಟ್ ಇರುವುದಿಲ್ಲ. ಅದಕ್ಕೆ ಇದಕ್ಕೇನಂತ ಕರಿತೀವಿ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಇಲ್ಲಿ ಪರ್ಫೆಕ್ಟ್ ಅನ್ನೋದು ಇಟ್ ಶೋಸ್ ಕಂಪ್ಲೀಟೆಡ್ ಅಂತ ಹೇಳುವುದು, ಅದಕ್ಕೆ ಪರ್ಫೆಕ್ಟ್ ಅಂತ ಹೆಸರು ಕೊಡ್ತಾರ ಗ್ರಾಮರ್ದಲ್ಲಿ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಏನೋ 100% ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದಾರೆ ನೋಡ್ರಿ ಅಂತ ಆ ಅರ್ಥದಲ್ಲಿ ಅಲ್ಲ. ಇದು ಆಕ್ಷನ್ ಕಂಪ್ಲೀಟೆಡ್ ಅನ್ನೋ ಅರ್ಥದಲ್ಲಿ. ಓಕೆ, ಇಲ್ಲಿ ಹ್ಯಾಡ್ ಒಂದೇ, ಹೇಗೆ ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿ ಡಿಡ್ ಒಂದೇ ಹೆಲ್ಪಿಂಗ್ ವರ್ಬ್ ಇತ್ತು, ಹಾಗೇನೆ ಇಲ್ಲಿ ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಬ್ ತಿಳ್ಕೊಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3 ಆಬ್ಜೆಕ್ಟ್. ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿನೂ ಸೇಮ್ ಫಾರ್ಮುಲಾ. ಹ್ಯಾಡ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಅಲ್ಲಿ ಹ್ಯಾವ್, ಹ್ಯಾಸ್ ಎರಡು ಇರ್ತಾವ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಹೆಲ್ಪಿಂಗ್ ವರ್ಬ್ಸ್. ಇಲ್ಲಿ ಹ್ಯಾಡ್ ಒಂದೇ. ಈಗ ನೋಡ್ರಿ, ಮೋಹನ್ ಹ್ಯಾಡ್ ಆಲ್ರೆಡಿ ಸೀನ್ ದಿಸ್ ಮೂವಿ. ಮೋಹನ ಈ ಚಿತ್ರವನ್ನ ಈಗಾಗಲೇ ನೋಡಿದ್ದನು. ಓಕೆ,
ಮೋಹನ್ ಹ್ಯಾಡ್ ನಾಟ್ ಆಲ್ರೆಡಿ ಸೀನ್ ದಿಸ್ ಮೂವಿ. ಅವನು ಈ ಮೂವಿಯನ್ನು ನೋಡಿದ್ದಿಲ್ಲ. ಆಲ್ರೆಡಿ ಅಷ್ಟು ಎಕ್ಯುರೇಟ್ ಅಂತ ಅನ್ಸೋದಲ್ಲ. ನೋ ಪ್ರಾಬ್ಲಮ್, ಹೇಳಿದ್ರು ಏನು ಆಗುದಿಲ್ಲ. ಮೋಹನ್ ಹ್ಯಾಡ್ ನಾಟ್ ಆಲ್ರೆಡಿ ಸೀನ್ ಇನ್ ದಿಸ್ ಮೂವಿ. ಮೋಹನ್ ಈ ಮೂವಿಯನ್ನು ಈಗಾಗಲೇ ನೋಡಿದ್ದಿಲ್ಲ. ಹ್ಯಾಡ್ ಮೋಹನ್ ಆಲ್ರೆಡಿ ಸೀನ್ ದಿಸ್ ಮೂವಿ. ಮೋಹನನು ಈ ಮೂವಿಯನ್ನು ನೋಡಿದ್ದನೇ. ಮೋಹನನು ಈ ಮೂವಿಯನ್ನು ನೋಡಿದ್ದಿಲ್ಲವೇ. ನೋಡು, ಮೋಹನನು ಈ ಚಿತ್ರವನ್ನು ನೋಡಿದ್ದನೇ. ಹ್ಯಾಡ್ ಮೋಹನ್ ಸೀನ್ ದಿಸ್ ಮೂವಿ. ಮೋಹನ್ ಹ್ಯಾಡ್ ಸೀನ್ ದಿಸ್ ಮೂವಿ. ಮೋಹನನು ಈ ಮೂವಿಯನ್ನು ನೋಡಿದ್ದನು. ನೋಡಿದ್ದಾನೆ ಅಲ್ಲ, ನೋಡಿದ್ದನು. ಹ್ಯಾಡ್ ಮೋಹನ್, ಇದು ಮೋಹನ್ ಹ್ಯಾಡ್ ನಾಟ್ ಸೀನ್ ದಿಸ್ ಮೂವಿ. ಮೋಹನನು ಈ ಮೂವಿಯನ್ನು ನೋಡಿದ್ದಿಲ್ಲವೇ, ಐ ಮೀನ್ ನೋಡಿದ್ದಿಲ್ಲ. ಮೋಹನ್ ಹ್ಯಾಡ್ ಸೀನ್ ದಿಸ್ ಮೂವಿ. ಯಾರೋ ಬಂದ್ರು. ಮೋಹನ್ ಹ್ಯಾಡ್ ಸೀನ್ ದಿಸ್ ಮೂವಿ. ಮೋಹನನು ಈ ಮೂವಿಯನ್ನು ನೋಡಿದ್ದನು. ಮೋಹನ್ ಹ್ಯಾಡ್ ನಾಟ್ ಸೀನ್ ದಿಸ್ ಮೂವಿ. ಮೋಹನನು ಈ ಮೂವಿಯನ್ನು ನೋಡಿದ್ದಿಲ್ಲ. ಹ್ಯಾಡ್ ಮೋಹನ್ ಸೀನ್ ದಿಸ್ ಮೂವಿ. ಮೋಹನನು ಈ ಮೂವಿಯನ್ನು ನೋಡಿದ್ದನೇ. ಹ್ಯಾಡಂಟ್ ಮೋಹನ್ ಸೀನ್ ದಿಸ್ ಮೂವಿ. ಮೋಹನನು ಈ ಮೂವಿಯನ್ನು ನೋಡಿದ್ದಿಲ್ಲವೇ. ನೋಡಿದ್ದನು, ನೋಡಿದ್ದಿಲ್ಲ, ನೋಡಿದ್ದಿಲ್ಲವೇ, ನೋಡಿದ್ದನೆ, ನೋಡಿದ್ದಿಲ್ಲವೇ. ಓಕೆ. ಐ ಹ್ಯಾಡ್ ಗಾನ್ ಟು ಮಾರ್ಕೆಟ್ ಯಸ್ಟರ್ಡೇ. ನಿನ್ನೆ ನಾನು ಮಾರ್ಕೆಟ್ಗೆ ಹೋಗಿದ್ದೇನು. ಹೋಗಿದ್ದೇನೆ ಅಲ್ಲ, ಹೋಗಿದ್ದೆನು ಅಂದ್ರೆ ಒಂದು ಕ್ರಿಯೆ ಪಾಸ್ಟದಲ್ಲಿ ಆಗಿರುವುದನ್ನ ಈಗ ಹೇಳ್ತಿರ್ತೀವಿ. ಹೆಚ್ಚು ಆಲ್ರೆಡಿ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಇವು ಬಳಕೆ ಆಗುತ್ತೆ. ಆದರೆ ಬಹಳ ಸಾಂದರ್ಭಿಕವಾಗಿ ಕೆಲವೊಮ್ಮೆ ಈ ಆಲ್ರೆಡಿಯನ್ನ ಇದರಲ್ಲಿನೂ ಬಳಸ್ತೀವಿ. ಓಕೆ. ಸಂದರ್ಭ ಬೇರೆ ಇರ್ಬೋದು. ಲೈಕ್ ದಿಸ್, ಈ ಅರ್ಥದಲ್ಲಿ ನಾನು ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದನ್ನು ಸಹಿತ ಇದರಲ್ಲಿನೂ 4-5 ವಿಡಿಯೋ ಆಗಿದಾವ 4-5 ಆಗಿರ್ಬೇಕು. ಅವುಗಳನ್ನ ನೋಡ್ರಿ ನೀವು. ಓಕೆ. ಲೈಕ್ ದಿಸ್, ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಬ್. ಯಾವಾಗಲೂ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ವರ್ಬ್ ಫ್ರೀನೇ ಇರಬೇಕು. ಓಕೆ. ನೆಕ್ಸ್ಟ್ ಒನ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ನೋಡ್ರಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬೀನ್, V1 ING, ಆಬ್ಜೆಕ್ಟ್ ಹ್ಯಾಡ್ ಬೀನ್. ಇಲ್ಲಿ ಆಕ್ಚುಲಿ ಇಲ್ಲೂ ಸಹಿತ ಹ್ಯಾಡ್ ಒಂದೇನೆ. ಇಲ್ಲಿ ಕಂಟಿನ್ಯೂಸ್ ಆಗಿರೋದಕ್ಕೆ ಬೀನ್ ಅನ್ನೋದನ್ನ ನಾವು ಆ್ಯಡ್ ಮಾಡಿರ್ತೀವಿ ಅಷ್ಟೇ. ಹೆಲ್ಪಿಂಗ್ ವರ್ಬ್ ಯಾವುದು ಅಂದ್ರೆ ಹ್ಯಾಡ್. ಓಕೆ. ಆ ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದೆಯಲ್ಲ, ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತೇಳಿ ಹ್ಯಾಡ್ ಬೀನ್ ಅಂತ ಬರ್ದಿರ್ತೀವಿ ಅಲ್ಲಿ ಅಷ್ಟೇ. ಈಗ ನೋಡ್ರಿ, ಹಿ ಹ್ಯಾಡ್ ಬೀನ್ ಸಪೋರ್ಟಿಂಗ್ ಹಿಸ್ ಸಿಸ್ಟರ್. ಅವನು ತನ್ನ ಸಹೋದರಿಯನ್ನ ಬೆಂಬಲಿಸುತ್ತಲಿದ್ದನು. ಯಾವುದೋ ಒಂದು ಸಮಯದಲ್ಲಿ ಪರ್ಟಿಕ್ಯುಲರ್ ಟೈಮ್ವರೆಗೂ ಬೆಂಬಲ ನೀಡ್ತಾನೆ ಇದ್ದ ಅಂತ ಅರ್ಥ. ಓಕೆ. ಹಿಂದೆ ಒಂದು ಕ್ರಿಯೆ ಕಂಟಿನ್ಯೂ ಆಗ್ತಾನೆ ಇತ್ತು. ಮೋಹನ್ ಹಿ ಹ್ಯಾಡ್ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ಹಿ ಹ್ಯಾಡ್ ನಾಟ್ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ಹೆಲ್ಪಿಂಗ್ ವರ್ಬ್ ಇದು ಒಂದೇ ಅಂತ ಹೇಳಕ ಇನ್ನೊಂದು ಏನು ಎವಿಡೆನ್ಸ್ ಅಂದ್ರ, ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಬರ್ಬೇಕಲ್ಲ. ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಬಂದಿದೆ. ಓಕೆ. ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬೀನ್ ಅಲ್ಲ ಅಂತ ಅರ್ಥ ಅದು. ಓಕೆ. ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಅನ್ನ ಯೂಸ್ ಮಾಡ್ಬೇಕು. ಈಗ ಇದು ಬೀನ್ ಅಂತನೂ ನಾವು ಹೆಲ್ಪಿಂಗ್ ವರ್ಬ್ ಅಂತ ಇಟ್ಕೊಂಡಿದ್ರೆ ಬೀನ್ ಮುಂದೆ ನಾಟ್ ಯೂಸ್ ಆಗ್ತಿತ್ತು. ಓಕೆ. ಆ ಅರ್ಥದಲ್ಲಿ ಹಿ ಹ್ಯಾಡ್ ನಾಟ್ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ಹ್ಯಾಡ್ ಮೊದಲು ತಂದಿದೆ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಮೊದಲು ಬಂದಿದೆ, ಹ್ಯಾಡ್ ಅಷ್ಟೇ ಹೊರಗೆ ಬಂದಿದೆ. ಹ್ಯಾಡ್ ಹಿ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್, ಹ್ಯಾಡಂಟ್ ಹಿ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ಅವನು ತನ್ನ ಸಹೋದರಿಯನ್ನು ಬೆಂಬಲಿಸುತ್ತಿದ್ದನು. ಅವನು ತನ್ನ ಸಹೋದರಿಯನ್ನು ಬೆಂಬಲಿಸುತ್ತಿದ್ದಿಲ್ಲ. ಅವನು ತನ್ನ ಸಹೋದರಿಯನ್ನು ಬೆಂಬಲಿಸುತ್ತಲಿದ್ದನೇ. ಅವನು ತನ್ನ ಸಹೋದರನ್ನು ಬೆಂಬಲಿಸುತ್ತಿಲ್ಲಿದ್ದಿಲ್ಲವೇ. ಲಿದ್ದನು, ಲಿ ಅಂತ ಹಚ್ಚಿದ್ರು ನಡೀತತಿ. ಓಕೆ. ಪಾಸ್ಟ್ ಕಂಟಿನ್ಯೂಸ್ ಪ್ರತ್ಯಯನ ಇಲ್ಲಿ ಯೂಸ್ ಮಾಡಿದ್ರು ನಡೀತದ. ಆದ್ರೆ ಇಲ್ಲಿ ಕ್ರಿಯೆ ಬಹಳ ಸಮಯದ ಹಿಂದೆ ಚಲೋ ಆಗಿ ಅದು ಹಾಗೇನೆ ಮುಂದುವರಿತಲಿತ್ತು ಅನ್ನುವುದ ಅರ್ಥದಲ್ಲಿ ಬಳಕೆ ಆಗ್ತಿರ್ಬೇಕು. ಅವಾಗ ತಿದ್ದನು, ತಿದ್ದಿಲ್ಲ ಅಂತ ಹೇಳಿದ್ರು ನಡೀತದ. ಓಕೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ನಡೀತಿತ್ತು ಅಂತ ಹೇಳುವಾಗ ವಾಸ್ ವರ್ ಬಳಕೆ ಆಗ್ತಾವ. ಸೂಕ್ಷ್ಮವಾಗಿ ಎಲ್ಲ ಡಿಫ್ರೆನ್ಸಸ್ಗಳನ್ನ ನಾನು ಹಿಂದಿನ ವಿಡಿಯೋಸ್ದಲ್ಲಿ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ನೀವು ಅವುಗಳನ್ನ ನೋಡಿ ತಿಳ್ಕೊಳ್ಬೇಕು. ಓಕೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿ ಹ್ಯಾಡ್ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ಹಿ ಹ್ಯಾಡ್ ನಾಟ್ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ಹ್ಯಾಡ್ ಹಿ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ಹ್ಯಾಡಿಂಟ್ ಹಿ ಬೀನ್ ಸಪೋರ್ಟಿಂಗ್ ಈ ಸಿಸ್ಟರ್. ನಾ ಹೇಳಿದ್ದೀನಲ್ಲ, ಹ್ಯಾಡ್ ಹಿ ನಾಟ್, ಈ ನಾಟ್ ಅನ್ನ ಸಬ್ಜೆಕ್ಟ್ ಮುಂದೆ ಯೂಸ್ ಮಾಡಿದ್ರು ಓಕೆ.
ಓಕೆ, ಆ ಅರ್ಥದಲ್ಲಿ ನೀವು ಬಳಕೆ ಮಾಡಬೇಕು. ಈಗ ಒಂದು ಸೆಂಟೆನ್ಸನ್ನು ತಗೊಂಡು ನೀವೇನು ಮಾಡ್ಬೇಕಂತಂದರೆ, ಒಂದು ಸೆಂಟೆನ್ಸನ್ನು ಹೇಳಬೇಕು. ಪಾಸ್ಟ್ದಲ್ಲಿರುವಂಥ ಸೆಂಟೆನ್ಸನ್ನು ಕ್ರಿಯೆ ಪಾಸ್ಟ್ದಲ್ಲಿ ಪ್ರಾರಂಭ ಆಗಿರಬೇಕು. ಪ್ರಾರಂಭ ಆಗಿರ್ತತೋ, ಮುಗಿದಿರ್ತತೋ, ನಡೀತಿತ್ತೋ, ಅಥವಾ ಸ್ಥಿತಿ ಬಗ್ಗೆ ಹೇಳ್ತಿರ್ತೀರೋ ಅನ್ನೋದು ನಿಮಗೆ ಗೊತ್ತಿರ್ತದೆ. ಅದು ಏನು ಮಾತಾಡ್ತೀರಿ ನೀವು ಅದನ್ನು ತಗೊಂಡು ಅದನ್ನು ಸೂತ್ರದ ಪ್ರಕಾರ ಆ ಕನ್ನಡ ಸೆಂಟೆನ್ಸ್ ಮಾತಾಡ್ತಿರಲ್ಲ, ನಾನು ಈ 5 ಟೆನ್ಸ್ಗಳಲ್ಲಿ ಯಾವ ಟೆನ್ಸ್ಗೆ ಸಂಬಂಧಪಟ್ಟಂತ ಕನ್ನಡ ಸೆಂಟೆನ್ಸನ್ನು ಹೇಳಿದ್ದೀನಿ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಆವಾಗ ಯಾವ ಟೆನ್ಸ್ ಮಾತಾಡಿ, ಫಾರ್ ಎಕ್ಸಾಂಪಲ್ ಈ ಟೆನ್ಸಿನ ವಾಕ್ಯವನ್ನು ನೀವು ಮಾತಾಡಿದ್ರೆ ಈ ಟೆನ್ಸಿನ ಈ ಸೂತ್ರ ನೆನಪಾಗ್ಬೇಕು ನಿಮಗೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿನೂ ಇದೇನೆ, ಅಲ್ಲಿ ಹ್ಯಾವ್ ಬಿನ್, ಹ್ಯಾಸ್ ಬಿನ್ ಬಂದಿರ್ತಾವ ಅಷ್ಟೇ. ಇಲ್ಲಿ ಹ್ಯಾಡ್ ಬಿನ್ ಇದೆ. ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿ ಓದ್ಕೊಡ್ರಿ ನೀವು, ಈಸಿ ಆಗುತ್ತೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಥರ ಕಂಪ್ಯಾರಿಸನ್ ಮಾಡಿ ಓದೋದ್ರಿಂದ ಹೆಚ್ಚು ನಿಮಗೆ ಅನುಕೂಲ ಆಗುತ್ತೆ. ಅಂದರೆ ಎರಡರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾವುದಾದ್ರೂ ಸೆಂಟೆನ್ಸನ್ನು ತಗೊಳ್ರಿ, ಅದನ್ನು ಎಲ್ಲ ಟೆನ್ಸ್ಗಳಲ್ಲಿ ಚೇಂಜ್ ಮಾಡ್ಕೋತಾ ಬರ್ರಿ. ಓನ್ಲಿ ಪಾಸ್ಟ್ ಟೆನ್ಸದನ್ನು ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಕ್ಕೆ ಬರೋದಿಲ್ಲ, ಅಲ್ಲಿ ಅದು ಸೆಪರೇಟ್ ಸೆಂಟೆನ್ಸ್ ಅಂತಲೇ ಇಟ್ಕೊಳ್ಬೇಕು. ಓಕೆ, ಲೈಕ್ ದಿಸ್. ಈಗ ದೇರ್ ಅನ್ನೋದನ್ನು ಬಳಸ್ತೀವಿ, ಡಮ್ಮಿ ಸಬ್ಜೆಕ್ಟ್ ಆಗಿ ದೇರ್ ಅನ್ನೋ ಪದವನ್ನು ಬಳಸ್ತೀವಿ. ಇಲ್ಲಿನೂ ಅದನ್ನು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ದೇರ್ ವೇರ್ 10 ಚೇರ್ಸ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ 10 ಕುರ್ಚಿಗಳು ಇದ್ದವು. ಯಾವಾಗಿಂದ ಹೇಳ್ತಾ ಇದ್ದೀನಿ? ಹಿಂದಿನದನ್ನ ಹೇಳ್ತಾ ಇದ್ದೀನಿ. ಅದೇ ಇದ್ದಿಲ್ಲ ಅನ್ನಕ ಇಲ್ಲಿ ದೇರನ್ನ ಡಮ್ಮಿ ಸಬ್ಜೆಕ್ಟ್ ಆಗಿ ಬಳಸಿದಾಗ ನಾಟನ್ನ ಬಳಸೋದಿಲ್ಲ, ನೋ ಬಳಸ್ತೀವಿ. ದೇರ್ ವರ್ ನೋ ಚೇರ್ಸ್ ಇನ್ ದಿಸ್ ರೂಮ್. 10 ನೋ ಅಂತ ಬಂದಾಗ ನಂಬರನ್ನು ತಗೊಳ್ಬಾರ್ದು. ನೆಗೆಟಿವ್ ಆದಮೇಲೆ ನೆಗೆಟಿವ್ನೇ ಅದು. ದೇರ್ ವೇರ್ ನೋ ಚೇರ್ಸ್ ಇನ್ ದಿಸ್ ರೂಮ್. ವರ್ ದೇರ್ 10 ಚೇರ್ಸ್ ಇನ್ ದಿಸ್ ರೂಮ್? ವರ್ ದೇರ್ ನೋ ಚೇರ್ಸ್ ಇನ್ ದಿಸ್ ರೂಮ್? Like this. There were 10 chairs in this room. Affirmative. There were no chairs in this room. Negative. Were there 10 chairs in this room? Interrogative. ಅಫರ್ಮೇಟಿವ್ ಮತ್ತು ಇಂಟ್ರಾಗೇಟಿವ್ದಲ್ಲಿ ನಂಬರ್ ಬರ್ತದ. ನೆಗೆಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ದಲ್ಲಿ ನಂಬರ್ ಬರೋದಿಲ್ಲ. ಐ ರಿಪೀಟ್, ದೇರ್ ವೇರ್ 10 ಚೇರ್ಸ್ ಇನ್ ದಿಸ್ ರೂಮ್. ದೇರ್ ವೇರ್ ನೋ ಚೇರ್ಸ್ ಇನ್ ದಿಸ್ ರೂಮ್. ವರ್ ದೇರ್ 10 ಚೇರ್ಸ್ ಇನ್ ದಿಸ್ ರೂಮ್? ವರ್ ದೇರ್ ನೋ ಚೇರ್ಸ್ ಇನ್ ದಿಸ್ ರೂಮ್? ವರಂಟ್ ಅಂತ ಹೇಳ್ಬಾರ್ದು. ಇಲ್ಲಿ ನಾಟನ್ನ ಬಳಸ್ತಾ ಇಲ್ಲ ನಾವು, ವರ್ನೋ ಆಗುದಿಲ್ಲ ಅದು. ವರ್ ದೇರ್ ಮುಂದ ನೋ ಬಳಸ್ಬೇಕು, ಸಬ್ಜೆಕ್ಟ್ ಮುಂದ ನೋ ಬಳಸ್ಬೇಕು. ಇಲ್ಲಿ ದೇರ್ ಅನ್ನೋದು ಡಮ್ಮಿ ಸಬ್ಜೆಕ್ಟ್ ಅದು, ಅಥವಾ ಜೀರೋ ಸಬ್ಜೆಕ್ಟ್ ಅದು, ಅದಕ್ಕೆ ಅರ್ಥ ಇಲ್ಲ. ಈ ರೂಮಿನಲ್ಲಿ 10 ಚೇರುಗಳು ಇದ್ದವು, ಕುರ್ಚಿಗಳು ಇದ್ದವು. ಇಲ್ಲಿ ದೇರ್ ಅನ್ನೋದಕ್ಕೆ ಅರ್ಥ ಇಲ್ಲ ನೋಡ್ರಿ. ದೇರ್ ಅನ್ನೋ ಪದನ ಕನ್ನಡದಲ್ಲಿ ಹೇಳ್ತಾನೆ ಇಲ್ಲ ನಾವು, ಅದಕ್ಕಾಗಿ ಇದಕ್ಕೆ ಜೀರೋ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಹೀಗೇನೆ ನೀವು ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಅದನ್ನ ಎಲ್ಲಾ ಟೆನ್ಸ್ಗಳಲ್ಲಿ ಬಳಕೆ ಮಾಡ್ಕೋತ ಹೋಗ್ಬೇಕು. ಈ ಫಾರ್ ಎಕ್ಸಾಂಪಲ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಒಂದು ಸೆಂಟೆನ್ಸ್ ಅನ್ನ ತಗೊಳ್ತೇನೆ ನಾನು. ಐ ಸಾ ಎ ಮೂವಿ ಎಸ್ಟರ್ಡೇ. ಐ ಡಿಡ್ ನಾಟ್ ಸಿ ಎ ಮೂವಿ ಎಸ್ಟರ್ಡೇ. ವಾಸ್ ಐ ಡಿಡ್ ಐ ಸಿ ಎ ಮೂವಿ ಎಸ್ಟರ್ಡೇ? ಡಿಡಂಟ್ ಐ ಸಿ ಎ ಮೂವಿ ಎಸ್ಟರ್ಡೇ? ಈ ತರ ಮಾಡ್ಕೋತ ಬರೋ. ಹಾಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಬರ್ರಿ, ಇದನ್ನೇ ಐ ವಾಸ್ ವಾಚಿಂಗ್ ಮೂವಿ ಎಸ್ಟರ್ಡೇ. ಸಿ ಅಂತಾದ್ರೂ ಹೇಳ್ರಿ, ವಾಚ್ ಅನ್ನೋದು ಹೆಚ್ಚು ಸೂಕ್ತ. ಐ ವಾಸ್ ವಾಚಿಂಗ್ ಮೂವಿಂಗ್ ಎಸ್ಟರ್ಡೇ. ಐ ವಾಸ್ ನಾಟ್ ವಾಚಿಂಗ್ ಮೂವಿ ಎಸ್ಟರ್ಡೇ. ವಾಸ್ ಐ ವಾಚಿಂಗ್ ಮೂವಿ ಎಸ್ಟರ್ಡೇ? ವಾಸಂಟ್ ಐ ವಾಚಿಂಗ್ ಮೂವಿ ಎಸ್ಟರ್ಡೇ? ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೋಡ್ರಿ, ಐ ಹ್ಯಾಡ್ ವಾಚ್ಡ್ ಮೂವಿ ಎಸ್ಟರ್ಡೇ. I had not watched the movie yesterday. Had I watched that movie yesterday? Or only movie yesterday? Hadn't I watched movie yesterday? Like this. Past perfect continuous tense ದಲ್ಲಿ ಬರ್ರಿ. ಇಲ್ಲಿ yesterday ಅನ್ನೋದು ತಗೊಳ್ಬಾರ್ದು, ನಿನ್ನೆವರೆಗೂ ಅಂತ ಅರ್ಥ ಆಗಿಬಿಡ್ತದ. ಓಕೆ, ಸಿನ್ಸ್ ಅಂತ ಬಳಕೆ ಮಾಡ್ಬೇಕಾಗತ್ತೆ. ಸಿನ್ಸ್ ಫಾರ್ ವರೆಗೆ, ತನಕ ಅನ್ನೋದ್ರ ಅರ್ಥದಲ್ಲಿ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಬಳಕೆ ಆಗ್ತಾವ. ನಾವುಗಳನ್ನು ಯೂಸ್ ಮಾಡಿ ಹಿಂದೆ ಬರೆದಿದ್ದೇನೆ. ಈ ವಿಡಿಯೋದಲ್ಲಿ ಅವುಗಳನ್ನು ಬಳಕೆ ಮಾಡಿಲ್ಲ, ಸಿನ್ಸ್ ಫಾರ್ ಅನ್ನು. ಬಟ್ ಇಲ್ಲಿ ಬಳಕೆ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ
ಸಿನ್ಸ್ ಮತ್ತು ಫಾರನ್ಗಳನ್ನು ಬಳಕೆ ಮಾಡ್ತೀವಿ, ಅದು ಹೊರಗೆ ತನಕ ಅಂತ ಅರ್ಥ ಕೊಡ್ತಿರ್ತಾವೆ. ಐ ಹ್ಯಾಡ್ ಬೀನ್ ವಾಚಿಂಗ್ ಮೂವಿ ಎಸ್ಟರ್ಡೇ ಅಂತ ಹೇಳಬಾರ್ದು, ಐ ವಾಸ್ ವಾಚಿಂಗ್ ಮೂವಿ ಸಿನ್ಸ್ ಎಸ್ಟರ್ಡೇ ಅನ್ಬೇಕು ನೀವು ಅಲ್ಲಿ. ನಾನು ನಿನ್ನೆವರೆಗೂ ಮೂವಿಯನ್ನು ನೋಡುತ್ತಿದ್ದೆನು ಅಂತ ಅರ್ಥ ಆಗುತ್ತೆ. ಅಷ್ಟು ಸುಟೇಬಲ್ ಅನ್ಸೋದಲ್ಲ, ಅದಕ್ಕೆ ಇಲ್ಲಿ ಎಸ್ಟರ್ಡೇ ಅಂತ ಬಿಟ್ಬಿಡೋದು. ಐ ಹ್ಯಾಡ್ ಬೀನ್ ವಾಚಿಂಗ್ ಮೂವಿ ಎಸ್ಟರ್ಡೇ ಅನ್ನೋದು ಬೇಡ. ಐ ಹ್ಯಾಡ್ ಬೀನ್ ವಾಚಿಂಗ್ ಮೂವಿ, ಐ ಹ್ಯಾಡ್ ನಾಟ್ ಬೀನ್ ವಾಚಿಂಗ್ ಮೂವಿ, ಹ್ಯಾಡ್ ಐ ಬೀನ್ ವಾಚಿಂಗ್ ಮೂವಿ, ಹ್ಯಾಡಂಟ್ ಐ ಬೀನ್ ವಾಚಿಂಗ್ ಮೂವಿ. ನೀವು ಎಸ್ಟರ್ಡೇ ಅಂತ ಪದ ಬಳಕೆ ಮಾಡಿದ್ರಂದ್ರ ನಾನು ನಿನ್ನೆಯವರೆಗೆ ಒಂದು ಸಿನಿಮಾವನ್ನು ನೋಡುತ್ತಲಿದ್ದೆನು ಅಂದ್ರ ಹಿಂದೆ ಬಹಳ ದಿನದ ಹಿಂದೆ ಅಥವಾ ಬಹಳ ಸಮಯದ ಹಿಂದೆ ಒಂದು ಫಿಲ್ಮ್ ಅನ್ನ ನೋಡಕ್ ಚಲೋ ಮಾಡಿದ್ರಿ ಅನ್ನೋದು ಅರ್ಥ ಕೊಡ್ತದ. ಸಾಂದರ್ಭಿಕವಾಗಿ ಕರೆಕ್ಟ್ ಇರಬಹುದು, ಬಟ್ ಟೆಕ್ನಿಕಲಿ ಸ್ವಲ್ಪ ರಾಂಗ್ ಆಗುತ್ತ. ಅದಕ್ಕಾಗಿ ಅರ್ಥಕ್ಕೆ ಅನುಗುಣವಾಗಿ ಹೋದ್ರೆ ರಾಂಗ್ ಆಗುತ್ತೆ. ಅದಕ್ಕೆ ಅಲ್ಲಿ ಎಸ್ಟರ್ಡೇ ಅನ್ನ ಬಿಟ್ಬಿಡ್ರಿ. ಬಳಕೆ ಮಾಡಿದ್ರೆ ಸಾಂದರ್ಭಿಕವಾಗಿ ಯೂಸ್ ಆಗೇ ಆಗುತ್ತೆ, ಮಾಡಿದ್ರೆ ಸಿನ್ಸ್ ಅನ್ನ ಯೂಸ್ ಮಾಡ್ಬೇಕು. ಓಕೆ, ಸಿನ್ಸ್ ಸಾಂದರ್ಭಿಕವಾಗಿ ಫಾರ್ ಎಲ್ಲಿ ಯೂಸ್ ಮಾಡಬೇಕು, ಸಿನ್ಸ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಡಿಟೇಲ್ ಆಗಿ ಹಿಂದಿನ ವಿಡಿಯೋಸ್ಗಳಲ್ಲಿ ಹೇಳಿದ್ವಿ ನೋಡ್ರಿ. ಓಕೆ, ಇದು ಇವತ್ತಿನ ಒಂದು ತರಗತಿ. ಈ ಮುಂದೆ ಈಗ ಎಲ್ಲ ಪ್ರೆಸೆಂಟ್ ಟೆನ್ಸ್ ಅದು, ಪಾಸ್ಟ್ ಟೆನ್ಸ್ ಅದು. ಮುಂದಿನ ವಿಡಿಯೋದಲ್ಲಿ ಫ್ಯೂಚರ್ ಟೆನ್ಸ್ ದಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಒಂದು ಅದ್ಭುತವಾದ ಗ್ರಾಮರ್ ಅನ್ನ ಕಲಿತೀರಿ. ಗ್ರಾಮರ್ ಕಲಿಯೋದಲ್ಲದೇನೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋದಲ್ಲದೇ ನೀವು ಮಾತಾಡೋಕ್ಕೂ ಇಲ್ಲಿ ಕಲ್ಕೊಳ್ಳೋಕ ಚಾನ್ಸ್ ಇದೆ, ಕಲಿತೀರಿ. ಅದಕ್ಕೆ ನೀವು ಈ ವಿಡಿಯೋಸ್ಗಳನ್ನು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.